ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ. ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ಅತ್ಯದ್ಭುತವಾದ ವ್ಯಕ್ತಿತ್ವ, ಸಾಕ್ಷಾತ್ ಭಗವಂತನ ಆಜ್ಞೆಯಿಂದ ಅವತಾರ ಮಾಡಿದ ಮಹಾಪುರುಷರು. ಗರ್ಭವಾಸದ ದುಃಖವನ್ನು ಅನುಭವಿಸದಂತೆ ತಮ್ಮ ಅವತಾರ ಕಾಲದಲ್ಲಿಯೇ ದೇವರು ತಮ್ಮ ಮೇಲೆ ಮಾಡಿದ ಅನುಗ್ರಹವನ್ನು ತೋರಿಸಿದಂತಹ ಮಹಾನುಭಾವರು. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂತತ್. ರಾಜೇವ ಸತ್ಪುರವರಂ ಭುವನಾಧಿರಾಜ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಗರ್ಭದಲ್ಲಿದ್ದ ಮತ್ತೊಬ್ಬ ಜೀವನನ್ನು, ಶತ್ರುವನ್ನು ಆಚೆಗೆ ಸೆಳೆದು ಒಬ್ಬ ಚಕ್ರವರ್ತಿ ರಾಜ್ಯವನ್ನು ವಶಕ್ಕೆ ತೆಗೆದುಕೊಳ್ಳುವಂತೆ ಶ್ರೀಮದಾಚಾರ್ಯರು ಆ 32 ಲಕ್ಷಣಗಳಿಂದ ಕೂಡಿದ ಶ್ರೇಷ್ಠವಾದಂತಹ ಶರೀರದಲ್ಲಿ ಪ್ರವೇಶವನ್ನು ಮಾಡಿದ್ದಾರೆ. ಗರ್ಭವಾಸದ ದುಃಖವನ್ನು ಅನುಭವಿಸಿಲ್ಲ. ಭಗವಂತನಿಗೆ ಅವರ ಮೇಲಿರುವ ದಯೆ, ಅವರ ಸ್ವರೂಪ ಯೋಗ್ಯತೆ ಇದರಿಂದ ಸ್ಪಷ್ಟವಾಗುತ್ತೆ. ಗುರು ಅಂತನಿಸಿಕೊಳ್ಳುವುದಕ್ಕೆ ಬೇಕಾದ ಲಕ್ಷಣಗಳನ್ನು ಹೇಳಿದ್ದಾರೆ. ಆ ಎಲ್ಲ ಲಕ್ಷಣಗಳು ಶ್ರೀಮದಾಚಾರ್ಯರ ಶರೀರದಲ್ಲಿತ್ತು. ಸಪ್ತಪಾದ ಚತುರ್ಹಸ್ತ ನ್ಯಗ್ರೋಧ ಪರಿಮಂಡಲ. ಯಾವ ರೀತಿ ಇರಬೇಕು, ದೇಹದ ಲಕ್ಷಣಗಳು ಹೇಗಿದ್ದರೆ ಅವರಲ್ಲಿ ಜ್ಞಾನ, ಬೋಧನ ಮಾಡುವ ಶಕ್ತಿ, ಭಗವಂತನ ಅನುಗ್ರಹ ಇವುಗಳೆಲ್ಲ ಉಚ್ಚ ಮಟ್ಟದಲ್ಲಿ ಇರ್ತವೆ. ಅಂತಹ ಲಕ್ಷಣಗಳು ಪರಿಪೂರ್ಣವಾಗಿ ಗುರುಗಳ ಲಕ್ಷಣಗಳನ್ನು ಪಡೆದ ಮಹಾನುಭಾವರು ಶ್ರೀಮದಾಚಾರ್ಯರು. ಅವರ ಅನುಸಂಧಾನವೇ ವಿಚಿತ್ರ. ಸಹಜಾತವಾದ ವೈರಾಗ್ಯ, ಕಲಿಸಿ ಬಂದ ವೈರಾಗ್ಯ ಅಲ್ಲ. ಅನನ್ಯ ಸಂಗಾತ್ ಗುಣಸಂಗೀತಾ ಹರೇಹೇ. ಅವರಿಗೆ ರಾಘವೇಂದ್ರ ಸ್ವಾಮಿಗಳು ವರ್ಣನೆ ಮಾಡ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಭಗವತಃ ಅನ್ಯತ್ರ ಸರ್ವವಸ್ತುಷು ಮನಸ್ಸಂಗರಹಿತಾನಾಂ. ಪರಮಾತ್ಮನನ್ನು ಬಿಟ್ಟರೆ ಇನ್ನುಳಿದ ವಿಷಯದಲ್ಲಿ ಅವರಿಗೆ ಆಸಕ್ತಿಯೇ ಇಲ್ಲ. ಇಂದಲ್ಲ, ನಿನ್ನೆ ಅಲ್ಲ, ಅನಾದಿ ಕಾಲದಿಂದಲೂ ಆಸಕ್ತಿ ಇಲ್ಲ. ಅಂತಹ ವಿರಕ್ತ ಶಿಖಾಮಣಿಗಳಾದ ಶ್ರೀಮದಾಚಾರ್ಯರಿಗೆ ಸನ್ಯಾಸಾಶ್ರಮ ತೆಗೆದುಕೊಂಡ ಮೇಲೆ ವೈರಾಗ್ಯ ಅಲ್ಲ, ವೈರಾಗ್ಯ ಇದೀಗ ಬಂದದ್ದಕ್ಕೆ ಸನ್ಯಾಸವಲ್ಲ. ಅನಾದಿ ಕಾಲದಿಂದಲೂ ವೈರಾಗ್ಯ, ಅನಾದಿ ಕಾಲದಿಂದಲೂ ಅವರಿಗೆ ಸನ್ಯಾಸಾಶ್ರಮವಿದ್ದಂತೇನೆ. ಜನರಿಗೆ ಇವರ ವೈರಾಗ್ಯ ಗೊತ್ತಾದದ್ದು ಸನ್ಯಾಸಾಶ್ರಮದಲ್ಲಿಯೇ ಹೊರತು ವೈರಾಗ್ಯ ಬಂದದ್ದು ಸನ್ಯಾಸಾಶ್ರಮದಲ್ಲಿ ಅಲ್ಲ. ಅಂತಹ ಮಹಾನುಭಾವರು ಶ್ರೀಮದಾಚಾರ್ಯರು. ಅವರ ಅನುಸಂಧಾನ. ಪ್ರಹ್ಲಾದರಾಜರು ಕ್ವಾಸವು ಅಂತ ಕೇಳಿದ ಹಿರಣ್ಯಕಶಿಪು, ಎಲ್ಲಿದ್ದಾನೆ ನಿನ್ನ ರಕ್ಷಕನಾದ ಭಗವಂತ ಅಂತ. ಯದಿ ಸ ಸರ್ವತ್ರ, ಎಲ್ಲ ಕಡೆಗಿದ್ದಾನೆ ಅಂತೀಯಲ್ಲ, ಎಲ್ಲಿದ್ದಾನೆ ತೋರಿಸು. ಸ ಸರ್ವತ್ರ ಅಂದ, ಎಲ್ಲ ಕಡೆಗಿದ್ದಾನೆ. ಹಾಗಾದರೆ ಯಾಕೆ ಸ್ತಂಭದಲ್ಲಿ ತೋರೋದಿಲ್ಲ? ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಸ್ತಂಭೇನ ದೃಶ್ಯತೆ ಎಂದ. ಸ್ತಂಭದೊಳಗೆ ಕಾಣ್ತಾನೆ, ಯಾಕೆ ಕಾಣೋದಿಲ್ಲ? ಹಾಗಾದರೆ ಆ ತರಹದ ವ್ಯಾಪ್ತ ಉಪಾಸನೆಯನ್ನು ಪ್ರಹ್ಲಾದರಾಜರು ಮಾಡ್ತಾರೆ ಅಂದರೆ, ಪ್ರಹ್ಲಾದರಾಜರಿಗಿಂತಲೂ ಅತ್ಯುತ್ತಮೋತ್ತಮರಾದ ಮಹಾನುಭಾವರು ವಾಯುದೇವರು. ಅವರ ಉಪಾಸನೆ ಹೇಗೆ?
ನಿಜೇ ಜನೇ ಕಿಂ ನಮಸೀತಿ ಪೃಚ್ಛತಿ ಬ್ರುವನ್ ಸ್ವವಸ್ತು ಪ್ರಣತಿಂ ಯಥಾಮಿತಿ ಗುರೋಃ ಕಿಲ ಅನ್ವೇಷಣಮನ್ ಜಗದ್ಗುರು ತದಾ ಜಗಾಮಾಖಿಲ ಲೋಕಶಿಕ್ಷಕಃ. ಶ್ರೀಮದಾಚಾರ್ಯರು ಎಲ್ಲ ಕಡೆಗೆ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ರು. ಹೊಲಕ್ಕೆ ನಮಸ್ಕಾರ ಮಾಡ್ತಾರೆ, ಮನೆಗೆ, ಮನೆಯಲ್ಲಿರುವ ಎಲ್ಲ ವಸ್ತುಗಳಿಗೆ, ದನ ಕರುಗಳಿಗೆ, ಬೆಳೆ ಕಾಳು ಗದ್ದೆ ಎಲ್ಲ ಕಡೆಗೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಏನಿದು? ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾರೆ, ದೇವರಿಗೆ ನಮಸ್ಕಾರ ಮಾಡ್ತಾರೆ, ಆಕಳಿಗೆ ಭಾಳ ಅಂದರೆ ನಮಸ್ಕಾರ ಮಾಡ್ತಾರೆ, ಅಶ್ವತ್ಥ ವೃಕ್ಷಕ್ಕೆ ಮಾಡ್ತಾರೆ. ನೀನು ಗದ್ದೆಗೆ ಎಲ್ಲ ಕಲ್ಲು ಮಣ್ಣು ನೆಲ ಗೋಡೆ ಎಲ್ಲದಕ್ಕೂ ನಮಸ್ಕಾರ ಮಾಡ್ತಾ ಇದ್ದೀಯಲ್ಲ ಅಂತ ಏನು ಉತ್ತರ ಕೊಡಬೇಕು ಶ್ರೀಮದಾಚಾರ್ಯರು? ಸ್ವವಸ್ತು ಪ್ರಣತಿಂ ಯಥಾಮಿತಿ. ನನ್ನ ವಸ್ತು ಅಲ್ಲಿದೆ. ಯಾವುದದು ವಸ್ತು? ಯಾವುದು ಇಡೀ ಜಗತ್ತಿನಲ್ಲಿ ವಾಸ ಮಾಡುತ್ತೋ ಅದೇ ವಸ್ತು. ಇದೇ ಶ್ರೀಮದಾಚಾರ್ಯರು ವಾಸುದೇವನಾದಾಗ ನಮಸ್ಕಾರ ಮಾಡಿದ್ದಾರೆ, ವಸ್ತುವಿಗೆ ನಮಸ್ಕಾರ ಮಾಡಿದೆ ಅಂತ ಹೇಳಿದರು. ವಸ್ತು ಅಂದರೆ ಏನು ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೆ ತಾವೇ ಅರ್ಥ ಬರೀತಾರೆ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಇಡೀ ಜಗತ್ತಿನಲ್ಲಿ ವಾಸ ಮಾಡಿದ ವ್ಯಕ್ತಿ, ಎಲ್ಲರನ್ನ ವಾಸ ಮಾಡಿಸುವ ವ್ಯಕ್ತಿ, ಅಪ್ರತಿಹತವಾದ ಶಕ್ತಿ ಸಾಮರ್ಥ್ಯಗಳನ್ನು ಪಡೆದ ವ್ಯಕ್ತಿ, ಯಾರಿಂದಲೂ ಸೋಲದ ವ್ಯಕ್ತಿ, ಅವನು ನಿಜವಾದ ವಸ್ತು. ಅಂಥ ವಸ್ತು ಅಂದರೆ ಒಂದೇ, ಅದು ಭಗವಂತ ನಾರಾಯಣನ ಒಬ್ಬನೇ. ಇನ್ನುಳಿದವರೆಲ್ಲ ಹೆಸರಿಗೆ ವಸ್ತು, ತಕ್ಕ ಮಟ್ಟಿಗೆ ಒಂದು ಕಡೆಗೆ ಮೂಲೆಯಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಅಂತ ವಸ್ತು. ಆದರೆ ಜಗತ್ತಿನ ವಾಸ್ತುವಿನ ತುಂಬೆಲ್ಲ ವಾಸ ಮಾಡಿದ ವಸ್ತು ಅಂತ ಅನಿಸಿಕೊಳ್ಳಬೇಕಾದ ವ್ಯಕ್ತಿ ಒಬ್ಬನೇ ಒಬ್ಬ, ಅವನು ನಾರಾಯಣ. ಅವನಿಗೆ ನಾನು ನಮಸ್ಕಾರ ಮಾಡಿದ್ದು ಈ ಜಡವಾದ ಕಲ್ಲು ಮಣ್ಣುಗಳಿಗಲ್ಲ, ಅಂತರ್ಯಾಮಿಯಾದ ಭಗವಂತನಿಗೆ ನಾನು ನಮಸ್ಕಾರ ಮಾಡಿದ್ದು ಅಂತ ಶ್ರೀಮದಾಚಾರ್ಯರು ತಮ್ಮ ವ್ಯಾಪ್ತೋಪಾಸನೆಯನ್ನು ತಿಳಿಸ್ತಾರೆ. ಉಪಾಸನೆ ಮಾಡೋ ಅಧಿಕಾರ ಎಲ್ಲರಿಗಿಲ್ಲದೇ ಇದ್ದರೂ ದೇವರು ಎಲ್ಲ ಕಡೆಗೆ ಇದ್ದಾನೆ ಎನ್ನುವುದನ್ನು ತಿಳಿದಾದರೂ ತಿಳಿಯಿರಿ ಅಂತನ್ನುವ ಸಂದೇಶವನ್ನು ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ಇಲ್ಲಿ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ. ಏನು ಕಾಣ್ತೇವೋ ಇದೆಲ್ಲ ಭಗವಂತನ ಅಧಿಷ್ಠಾನ, ಪರಮಾತ್ಮನ ಸನ್ನಿಧಾನ ಇದ್ದದ್ದು. ಎಲ್ಲ ಕಡೆಗೆ ದೇವರಿದ್ದಾನೆ ಅನ್ನುವ ತಿಳುವಳಿಕೆ ಇರಲಿ. ಈ ತತ್ವವನ್ನು ತಿಳಿಸಿಕೊಟ್ಟ ಮಹಾನುಭಾವರು ಶ್ರೀಮದಾಚಾರ್ಯರು. ಸ್ವಯಂ ಸರ್ವಜ್ಞರಾದರೂ ಗುರುಗಳನ್ನು ಹುಡುಕಿಕೊಂಡು ಹೋಗಿ ಗುರುಗಳಿಂದ ಉಪದೇಶ ಪಡೆದು ಆಶ್ರಮವನ್ನು ತೆಗೆದುಕೊಂಡರು ಅಚ್ಯುತ ಪ್ರೇಕ್ಷಾಚಾರ್ಯರಿಂದ. ಅವರಿಗೆ ಗುರುಗಳ ಅವಶ್ಯಕತೆ ಇರಲಿಲ್ಲ. ವೇದವ್ಯಾಸದೇವರೇ ನಿಜವಾದ ಗುರುಗಳು ಶ್ರೀಮದಾಚಾರ್ಯರಿಗೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯಪಿ ಚಾಹಮೇವ. ವಿಶೇಷತೋ ಮೇ ಅಂತಾರೆ ಶ್ರೀಮದಾಚಾರ್ಯರು. ಸಾಕ್ಷಾತ್ತಾಗಿ ವೇದವ್ಯಾಸದೇವರು ಶ್ರೀಮದಾಚಾರ್ಯರಿಗೆ ಉಪದೇಶ ಮಾಡಿದ್ದಾರೆ. ಅಂತಹ ವೇದವ್ಯಾಸದೇವರ ಶಿಷ್ಯರು ಶ್ರೀಮದಾಚಾರ್ಯರು. ಅಚ್ಯುತ ಪ್ರೇಕ್ಷಾಚಾರ್ಯರನ್ನು ಮತ್ತೆ ಗುರುಗಳಾಗಿ ಪಡೆಯುವ ಅವಶ್ಯಕತೆ ಇರಲಿಲ್ಲ. ಆದರೂ ಒಂದು ಭಗವಂತನ ನಿಯಮವನ್ನು ಜಗತ್ತಿಗೆ ತಿಳಿಸುವುದಕ್ಕೆ ಗುರುಗಳಿಂದ ದೀಕ್ಷೆಯನ್ನು ಉಪದೇಶವನ್ನು ಪಡೆದು ತಾವು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂತ ಲೋಕಶಿಕ್ಷಣ ಮಾಡೋದಕ್ಕೆ ಶ್ರೀಮದಾಚಾರ್ಯರು ಅಚ್ಯುತ ಪ್ರೇಕ್ಷರಿಂದ ದೀಕ್ಷೆಯನ್ನು ಪಡೆದಿದ್ದಾರೆ, ಆಶ್ರಮವನ್ನು ಪಡೆದಿದ್ದಾರೆ. ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ನಿಜವಾಗಿ ಶ್ರೀಮದಾಚಾರ್ಯರೇ ಅನುಗ್ರಹ ಮಾಡಿದ್ದಾರೆ. ದ್ರೌಪದಿಯ ಕೈಯಿಂದ ಒಂದು ತುತ್ತು ಪೂರ್ವಜನ್ಮದಲ್ಲಿ ಉಂಡದ್ದಕ್ಕೆ ಎಂಥ ದೊಡ್ಡ ಭಾಗ್ಯ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ. ಶ್ರೀಮದಾಚಾರ್ಯರಿಗೆ ಪ್ರಣವೋಪದೇಶ ಮಾಡುವಂತಹ, ಶ್ರೀಮದಾಚಾರ್ಯರಿಗೆ ವೇದಾಂತ ಸಿಂಹಾಸನದೊಳಗೆ ಸಾಮ್ರಾಜ್ಯದೊಳಗೆ ಪಟ್ಟಾಭಿಷೇಕ ಮಾಡುವಂತಹ ಒಂದು ದೊಡ್ಡದಾದ ಯೋಗ ಅವರಿಗೆ ಬಂದಿದೆ. ಅನ್ನ ಶುದ್ಧಿ ಎಷ್ಟು ಮಹತ್ವದ್ದು ಅಂತ ಇದರಿಂದ ತಿಳಿಯಬೇಕು. ದೊಡ್ಡವರ ಕೈಯಿಂದ ಅನ್ನವನ್ನು, ದೇವರ ನೈವೇದ್ಯವಾದ ಅನ್ನ, ಪವಿತ್ರವಾಗಿ ಮಾಡಿದ ಅನ್ನ, ಪವಿತ್ರ ಕೈಯಿಂದ ಬಡಿಸಿಕೊಂಡ ಅನ್ನ,
ಮನುಷ್ಯನ ಭಾವನೆಯಲ್ಲಿ ಯಾವ ತರಹದ ಪಾವಿತ್ರ್ಯವನ್ನು ತಂದುಕೊಡುತ್ತೆ, ಅವನಿಗೆ ಎಂತಹ ಯೋಗವನ್ನು ಒದಗಿಸುತ್ತೆ. ಇದಕ್ಕೆ ಒಂದು ಉದಾಹರಣೆ ಅಚ್ಯುತ ಪ್ರೇಕ್ಷಾಚಾರ್ಯ. ಪುರೈಷ ಕೃಷ್ಣಾಕರ ಸಿದ್ಧ ಶುದ್ಧಿಮತ್ ವರನ್ನ ಭುಕ್ತ್ಯಾಖಿಲ ಪಾಂಡವಾಲಯೇ ವಿಶೋಧಿತಾತ್ಮ ಮಧುಕೃತ್ ಪ್ರವೃತ್ತಿಮಾಂಶ್ಚಚಾರ ಕಂಶ್ಚಿತ್ ಪರಿವತ್ಸರನ್ಮುದ. ಕೆಲವು ವರ್ಷಗಳವರೆಗೆ ಪಾಂಡವರ ಮನೆಯಲ್ಲಿ ದ್ರೌಪದಿ ಸಿದ್ಧಪಡಿಸಿದ ಅನ್ನವನ್ನು ಭಿಕ್ಷೆ ಬೇಡಿ ಉಂಡು ಜೀವನವನ್ನು ಮಾಡಿದ ವ್ಯಕ್ತಿ ಪೂರ್ವಜನ್ಮದೊಳಗೆ ಈಗ ಶ್ರೀಮದ್ ಆಚಾರ್ಯರಿಗೆ ಗುರುಗಳಾಗಿ ಅವತಾರ ಮಾಡಿದ್ದಾರೆ ಅಚ್ಯುತ ಪ್ರೇಕ್ಷಾಚಾರ್ಯ. ನೈವೇದ್ಯವಾಗದಿರುವ ಅನ್ನವನ್ನು ತಿನ್ನಬೇಡಿ, ಅಪವಿತ್ರವಾದ ಅನ್ನವನ್ನು ತಿನ್ನಬೇಡಿ. ಕಂಡವರು ಮಾಡಿದ ಅನ್ನ, ಕಂಡವರು ಬಡಿಸಿದ ಅನ್ನ, ದೇವರಿಗೆ ನೈವೇದ್ಯವಾಗದ ಅನ್ನ, ಅಪವಿತ್ರ ಅನ್ನ ತಿಂದರೆ ಮನಸ್ಸು ಅಪವಿತ್ರವಾಗ್ತದೆ. ನಮ್ಮ ಯೋಗ್ಯತೆ ಎಲ್ಲವೂ ಹಾಳಾಗಿ ಹೋಗ್ತದೆ. ಆ ರೀತಿಯ ಒಂದು ಸಂದೇಶವನ್ನು ಶ್ರೀಮದ್ ಆಚಾರ್ಯರು ತಮ್ಮ ಗುರುಗಳಾದ ಅಚ್ಯುತ ಪ್ರೇಕ್ಷಾಚಾರ್ಯರ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಇದನ್ನು ಮಧ್ವನವಮಿಯ ಪವಿತ್ರ ಪ್ರಸಂಗದಲ್ಲಿ ನಾವು ನೆನೆಸಿಕೊಳ್ಳಬೇಕು, ಸಂಕಲ್ಪ ಮಾಡಬೇಕು. ಅದೇ ತರಹದ ಯೋಗವನ್ನು ಕರುಣಿಸಲಿ, ನಮಗೆ ಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡುವ ಭಾಗ್ಯವನ್ನು ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸಬೇಕು. ಬರೀ ಪ್ರಾರ್ಥನೆ ಮಾಡಿ ಮುಂದಿನ ಜನ್ಮಕ್ಕಾದರೂ ಕೊಡಪ್ಪ ಅಂತ ಗಲ್ಲ ಬಡ್ಕೋಬೇಡಿ. ಮುಂದಿನ ಜನ್ಮಕ್ಕೆ ಯಾಕೆ? ಏನಾಗಿದೆ ಈಗ? ಮುಂದಿನ ಜನ್ಮ ಏನಾಗುತ್ತೋ ಯಾರಿಗೆ ಗೊತ್ತು. ಮತ್ತೆ ಇಂತಹ ಮನೆಯಲ್ಲಿ ಶಾಲಿಗ್ರಾಮಾದಿಗಳನ್ನು ಇಟ್ಟುಕೊಂಡು ಪೂಜೆ ಮಾಡುವ ಜನ್ಮ ಸಿಗತ್ತೋ, ಅಥವಾ ಯಾವುದೋ ಪಶು ಪಕ್ಷಿಯಾಗಿ ಮಾನವನಾದರೂ ಯಾವುದೋ ಸಜ್ಜನರ ಸಹವಾಸವಿಲ್ಲದೇ ಇರುವಂತಹ ಪ್ರದೇಶದಲ್ಲಿ ಹುಟ್ಟಿ ನಾಸ್ತಿಕರಾಗಿ ಹುಟ್ಟಿದರೆ ಏನು ಗತಿ? ಆಸ್ತಿಕರಾಗಿ ಸಜ್ಜನರ ಸಹವಾಸ ಇದ್ದು ದೇವರ ಪೂಜೆಯನ್ನು ಮಾಡುವ ಭಾಗ್ಯ ಸಿಕ್ಕು ಉಪದೇಶ ಮಾಡುವುದಕ್ಕೆ ಅನೇಕ ಮಹನೀಯರ ಜ್ಞಾನಿಗಳ ಸಹವಾಸ ಇದ್ದಾಗ ಇದೇ ಜನ್ಮದಲ್ಲಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ಅನ್ನವನ್ನು ಸ್ವೀಕಾರ ಮಾಡುವಂತಹ ಸಂಕಲ್ಪವನ್ನು ಮಾಡಿ ಪ್ರಯತ್ನವನ್ನು ಮಾಡಿ ಅದರಿಂದ ಉತ್ತಮವಾದ ಭಾಗ್ಯ ಸಿಗತ್ತೆ. ಸಜ್ಜನರ ಇನ್ನೂ ಉತ್ತಮವಾದ ಉಪದೇಶ, ಜ್ಞಾನ ಲಾಭ, ಮೋಕ್ಷ ಸಾಧನೆ ನಮ್ಮಿಂದ ಮಾಡುವುದಕ್ಕೆ ಸಾಧ್ಯವಾಗತ್ತೆ ಅಂತ ತೋರಿಸಿಕೊಡ್ತಾರೆ. ಶ್ರೀಮದ್ ಆಚಾರ್ಯರಿಗೆ ಎಂತಹ ಕಾರುಣ್ಯ ಅಂದರೆ, ಅಚ್ಯುತ ಪ್ರೇಕ್ಷಾಚಾರ್ಯರು ಆಶ್ರಮವನ್ನು ನೀಡಿದ ಗುರುಗಳು. ತೋಟಂತಿಲ್ಲಾಯರು ಅವರಿಗೆ ವಿದ್ಯಾಗುರುಗಳು. ಶ್ರೀಮದಾಚಾರ್ಯರಿಗೇನು ವಿದ್ಯಾಗುರುಗಳು ವೇದವ್ಯಾಸ ದೇವರೇ. ಆದರೂ ತೋಟಂತಿಲ್ಲಾಯರ ಮನೆಯಲ್ಲಿ ಅವರ ಗುರುಕುಲದಲ್ಲಿದ್ದು ವಿದ್ಯಾಭ್ಯಾಸವನ್ನು ಮಾಡಿ ತಾವು ವಿದ್ಯೆಯನ್ನು ಪಡೆದದ್ದು ಒಂದು ನೆಪ ಅಷ್ಟೇ. ಕೃಷ್ಣ ಸಾಂದೀಪಿನಿಗಳ ಆಶ್ರಮದಲ್ಲಿದ್ದು ವಿದ್ಯೆಯನ್ನು ಕಲಿತ ಅಂದರೆ ಏನರ್ಥ? ಸಾಂದೀಪಿನಿಗಳು ತಾವು ಕಲಿತ ವಿದ್ಯೆಯನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿದರು ಅಂತ ಅರ್ಥ. ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಮಂತ್ರಗಳ ಉಪದೇಶ ಮಾಡಿದರು, ಅಸ್ತ್ರೋಪದೇಶ ಮಾಡಿದರು ಅಂತ ರಾಮಾಯಣದಲ್ಲಿ ಹೇಳಿದರೆ ಏನರ್ಥ? ತಾವು ಕಲಿತ ಮಂತ್ರ ಇದು ಶಕ್ತಿಶಾಲಿ ಆಗಬೇಕಾದರೆ ದೇವರ ಕಿವಿಯಲ್ಲಿ ಊದಿದರೆ ಅವರ ಮಂತ್ರಕ್ಕೆ ಬಲ ಬಂತು. ಮಂತ್ರ ಜಪವನ್ನು ದೊಡ್ಡ ಸನ್ನಿಧಾನದಲ್ಲಿ ಮಾಡಿ ಪವಿತ್ರ ಕ್ಷೇತ್ರದಲ್ಲಿ ಮಾಡಿ ಸಿದ್ಧಿ ಪಡೆದುಕೊಳ್ತಾರೆ. ಸಾಕ್ಷಾತ್ ಸಚ್ಚಿದಾನಂದ ಮೂರ್ತಿಯಾದ ಶ್ರೀರಾಮಚಂದ್ರನ ಕಿವಿಯಲ್ಲಿ ಆ ಮಂತ್ರವನ್ನು ಊದಿದರೆ ಇದಕ್ಕಿಂತ ಪವಿತ್ರ ಕ್ಷೇತ್ರ ಇನ್ಯಾವುದು? ಪ್ರತಿಮೆ ಅಲ್ಲ, ನದಿ ತೀರ ಅಲ್ಲ, ಪರ್ವತ ಅಲ್ಲ, ಸ್ವಯಂ ಭಗವಂತನ ಸಚ್ಚಿದಾನಂದಾತ್ಮಕ ಶರೀರ. ಅಂತಹ ಪರಮಾತ್ಮನ ಕಿವಿಯಲ್ಲಿ ಮಂತ್ರಗಳನ್ನು ಪಠಿಸಿ ತಮ್ಮ ಮಂತ್ರಗಳ ಸಿದ್ಧಿಯನ್ನು ವಿಶ್ವಾಮಿತ್ರರು ಪಡೆದಂತೆ ಶ್ರೀಮದಾಚಾರ್ಯರ ಪವಿತ್ರವಾದಂತಹ ಆ ಕರ್ಣಪುಟದಲ್ಲಿ ತಾವು ಆ ವಿದ್ಯೆಯನ್ನು ಸುರಿದು ತಮ್ಮ ವಿದ್ಯೆಗೆ ಒಂದು ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಅಂತ ನಾವು ತಿಳಿಯಬೇಕು. ಎಲ್ಲವೂ ಶ್ರೀಮದಾಚಾರ್ಯರಿಗೆ ಮುಖೋದ್ಗತ. ಅವರು ಚಿಂತನವೇ ಮಾಡ್ತಿರಲಿಲ್ಲ, ಪಾಠ ಕೇಳ್ತಾ ಇದ್ದರು, ಓಡಾಡ್ತಾ ಇದ್ದರು. ಯಾಕೆ? ಯಾವುದು ಗೊತ್ತಿಲ್ಲ ಅದನ್ನು ಮಾಡಬೇಕು. ಗುಣನಿಕಾಚರಣಾಧಿಕ ಗೋಚರ ನಮಮ ಹೃದಯಿತೇತ್ಯುದಿತೆ ಮುನಾ ವದ ವಿಶಾರದವಾದ ಯಥೆಪ್ಸಿತಂ ತ್ವಮುಪರೀತಿ ಅವದದ್ಧರಣೀ ಸುರಃ.
ಯಾಕೆ ಪುನಃ ಪುನಃ ಹೇಳಿದ್ದನ್ನು ಅನ್ನೋದಿಲ್ಲ, ವೇದಗಳನ್ನು ಕಂಠಪಾಠ ಮಾಡೋದಿಲ್ಲ ಯಾಕೆ? ನಾನು ಯಾಕೆ ಮಾಡಬೇಕು ಅಂದರು ಶ್ರೀಮದಾಚಾರ್ಯ. ಮತ್ತು ಬರಬೇಕು ಹೇಗೆ? ನನಗೆಲ್ಲ ಬರುತ್ತೆ ಅಂದರು. ಹೇಳು ಹಾಗಾದರೆ. ನಾನು ಪಾಠ ಕಳಿಸದೇ ಇದ್ದದ್ದನ್ನು ಹೇಳಿದ್ರು ಹೇಳ್ತಾ ಇದ್ದರು. ಹೇಗೆ ಹೇಳಬೇಕು? ವೇದಗಳ ಉಚ್ಚಾರಣೆಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದಕ್ಕೇನೆ ಶಾಸ್ತ್ರಗಳಿವೆ. ಶಿಕ್ಷಾಶಾಸ್ತ್ರ, ಪ್ರಾತಿಶಾಖ್ಯ ಇತ್ಯಾದಿಗಳು. ಆ ಎಲ್ಲ ಶಾಸ್ತ್ರಗಳು ತಾವು ಹೇಳುವ ನಿಯಮಗಳಿಗೆ ಏನಾದರೊಂದು ಉದಾಹರಣೆ ಬೇಕು ಅಂದರೆ ಈ ಶ್ರೀಮದಾಚಾರ್ಯರ, ವಾಸುದೇವಾಚಾರ್ಯರ ಉಚ್ಚಾರಣೆ ಅಂತ ತೋರಿಸಬೇಕು. ಆ ರೀತಿಯ ಶುದ್ಧವಾದ ಶ್ರೇಷ್ಠವಾದಂತಹ ಲಕ್ಷಣಗಳಿಂದ ಕೂಡಿದ ವೇದ ಮಂತ್ರಗಳ ಉಚ್ಚಾರಣೆಯನ್ನು ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಸಕಲ ಲಕ್ಷಣ ಶಿಕ್ಷಣ ಮೂಲಭೂ, ಆ ರೀತಿಯ ವೇದ ಪಠನವನ್ನು ಮಾಡಿ ತೋರಿಸಿದ್ದಾರೆ. ಇಂತಹ ಜ್ಞಾನ ಶ್ರೀಮದಾಚಾರ್ಯರು. ಮತ್ತೊಮ್ಮೆ ಶ್ರೀಮದಾಚಾರ್ಯರು ಶ್ರೀಮದ್ಭಾಗವತದ ಪಾಠವನ್ನು ಅವರ ಗುರುಗಳು ಹೇಳ್ತಾ ಇರುವಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದರೆ ಇದು ಸರಿಯಾದ ವೇದವ್ಯಾಸ ದೇವರಿಗೆ ಸಮ್ಮತವಾದ ಪಾಠ, ಇವರು ಹೇಳೋದು ಯಾವುದೂ ಸರಿಯಲ್ಲ ಅಂದರು. ನಿನಗೇನು ಗೊತ್ತು? ಹಾಗಾದರೆ ವೇದ ಭಾಗವತದ ಎಲ್ಲ ವಿಚಾರಗಳು ನಿಮಗೆ ಚೆನ್ನಾಗಿ ಗೊತ್ತಿದ್ದರೆ ಪಂಚಮಸ್ಕಂಧದ ಕೆಲವು ಗದ್ಯಗಳನ್ನು ಹೇಳ್ತೀರಾ? ಅನಾಯಾಸವಾಗಿ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರಿಗೆ ಸಮ್ಮತವಾದ ಶ್ರೀಮದ್ಭಾಗವತದ ಪಾಠವನ್ನು ಮುಖೋದ್ಗತವಾಗಿ ಹೇಳಿದರೆ, ನಾನು ಪಾಠನೇ ಹೇಳಿಲ್ಲ, ನಿನಗೆ ಎಲ್ಲಿಂದ ಬಂತಿದು ಅಂತ ಕೇಳಿದರೆ, ಅತ್ರ ಜನ್ಮನಿ ನ ಯತ್ ಪಠಿತಂತೆ ಜೈತ್ರಭಾತಿ ಕಥಮಿತ್ಯಮುನೋಕ್ತೆ ಪೂರ್ವಜನ್ಮ ಸುಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಈ ಜನ್ಮದಲ್ಲಿ ನಾನು ಕಲಿತದ್ದಲ್ಲ, ಪೂರ್ವಜನ್ಮದಲ್ಲಿಯೂ ಅಲ್ಲ, ಅನಾದಿ ಕಾಲದಿಂದ ಪರಿಪೂರ್ಣವಾದ ಪರೋಕ್ಷ ಜ್ಞಾನ ಭಗವಂತನ ಅನುಗ್ರಹದಿಂದ ಇದೆ. ಎಲ್ಲ ವೇದಗಳು ಕರತಲಾಮಲಕ. ಯಸ್ತತ್ ಪ್ರಸಾದಾದ ಅಖಿಲಾಂಶ್ಚ ವೇದಾನ್ ಸಪಂಚರಾತ್ರಾನ್ ಸರಹಸ್ಯ ಸಂಗ್ರಹಾನ್ ಯಥಾವದನ್ಯಾಹ ಅಪಿ ಸರ್ವವಿದ್ಯಾ. ಪರಮಾತ್ಮನ ಅನುಗ್ರಹದಿಂದ, ಹೃದಯಸ್ಥನಾದ ಪಾದರಾಯಣನ ಕೃಪೆಯಿಂದ ಎಲ್ಲ ವಿದ್ಯೆಗಳು ನನಗೆ ಮುಖೋದ್ಗತ, ಎಲ್ಲವೂ ನನಗೆ ಹೃದ್ಗತ, ಎಲ್ಲವೂ ನನಗೆ ಮನೋಗತ. ಅವತಾರ ಕಾಲದಲ್ಲಿ ಲೋಕಶಿಕ್ಷಣಕ್ಕಾಗಿ ಗುರುಕುಲದಲ್ಲಿ ವಾಸ ಮಾಡಿದ್ದು, ಈಗ ನಿಮ್ಮ ಹತ್ತಿರ ಪಾಠ ಕಲಿತಾ ಇದ್ದದ್ದು ಅಷ್ಟೇ. ದೇವರ ಅನುಗ್ರಹದಿಂದ ನನಗೆಲ್ಲವೂ ಇದೆ. ನಾನು ಬಹಳ ಸ್ವತಂತ್ರ ಅಂತ ನಾನು ಹೇಳಿಕೊಳ್ಳೋದಿಲ್ಲ, ವಿನಯದಿಂದ ಹೇಳುತ್ತೇನೆ, ಪರಮಾತ್ಮನ ಕೃಪೆಯಿಂದ ನನಗೆ ಎಲ್ಲವೂ ಇದೆ ಅಂತ ಹೇಳಿಕೊಂಡವರು ಶ್ರೀಮದಾಚಾರ್ಯರು. ಅಂತಹ ಮಹಾನುಭಾವರು ನಮ್ಮ ಗುರುಗಳು ಅಂತ ನಮಗೆ ಹೆಮ್ಮೆ ಇರಬೇಕು. ಯಾ ಪ್ರಸಕ್ತ ಪರಿಷತ್ಸು ಪೂರುಷೈ ವಿದ್ಯಾವಿದಗ್ಧೈರ್ವಿವಿಧೈಃ ಸಮಾಗಮೆ ಸತಾಸು ತಾಸು ಪ್ರತಿಭಾತಿ ಭಾಸುರಃ ವಿದ್ಯಾಸು ವಿದ್ಯಾಧಿಪತಿರ್ಜಿಗಾಯತ. ಕೆಲವರಿಗೆ ಒಂದೊಂದು ಶಾಸ್ತ್ರದಲ್ಲಿ ಪರಿಣತಿ ಇರುತ್ತೆ. ಏಕಸ್ಮಿನ್ ಜನ್ಮಿನಿ ಏಕಮೇವ ಶಾಸ್ತ್ರಂ ಅಂತ. ಆ ಶಾಸ್ತ್ರದೊಳಗೆ ಏನಾದರೂ ಮಾತಾಡಿದರೆ ತಾವು ಮಾತಾಡ್ತಾರೆ, ಇಲ್ಲಾಂದರೆ ಸುಮ್ಮನೆ ಇರ್ತಾರೆ. ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತಾಡಬಾರದು. ವಿಭೂಷಣಂ ಮೌನಂ ಅಪಂಡಿತಾನಾಂ. ಯಾವುದು ಯಾರಿಗೆ ಗೊತ್ತಿಲ್ಲ ಆ ವಿಷಯದಲ್ಲಿ ಮಾತಾಡದೇ ಇರೋದು ವಾಸಿ. ಏನೋ ಮಾತಾಡ್ಲಿಕ್ಕೆ ಹೋಗಬಾರ್ದು. ಆದರೆ ಶ್ರೀಮದಾಚಾರ್ಯರಿಗೆ ಆ ಪರಿಸ್ಥಿತಿಯೇ ಇರಲಿಲ್ಲ. ಯಾ ಪ್ರಸಕ್ತ ಪರಿಷತ್ಸು ಪೂರುಷೈ. ಯಾವುದೇ ವಿಚಾರ ಬರಬಹುದು, ಯಾವುದೇ ವಿಷಯದಲ್ಲಿ ವಾದಗಳು ಬರೋದು. ತರ್ಕಶಾಸ್ತ್ರ ಇರಬಹುದು, ವ್ಯಾಕರಣಶಾಸ್ತ್ರ ಇರಬಹುದು, ವೇದಗಳಿರಬಹುದು, ಇತಿಹಾಸ ಇರಬಹುದು, ಪುರಾಣ ಇರಬಹುದು, ಮೀಮಾಂಸಾಶಾಸ್ತ್ರ ಇರಬಹುದು. ಇಂತಹ ಶಾಸ್ತ್ರ ಅಂತ ನಿಯಮ ಇಲ್ಲ. ಯಾವುದೇ ಶಾಸ್ತ್ರದಲ್ಲಿ ವಿಚಾರ ವಿನಿಮಯಗಳು ಬಂದರೂ ತಮ್ಮದೇ ಆದಂತಹ ತತ್ವವಾದವನ್ನು ಮಂಡನೆ ಮಾಡಿ, ಅದರಲ್ಲಿ ಗುಣ ಇದ್ದರೆ ಗ್ರಹಣ ಮಾಡಿ, ದೋಷಗಳಿದ್ದರೆ ತೋರಿಸಿ ಖಂಡನೆ ಮಾಡುವಂತಹ ಅದ್ಭುತವಾದ ಪಾಂಡಿತ್ಯ ಶ್ರೀಮದಾಚಾರ್ಯರು. ಇಷ್ಟಸಿದ್ಧಿ ಅನ್ನುವ ಗ್ರಂಥದ ಪಾಠ ನಡೆಯುವಾಗ ಅದರ ಮಂಗಲಾಚರಣದಲ್ಲಿ 32 ದೋಷಗಳನ್ನು ತೋರಿಸ್ತಾರೆ ಶ್ರೀಮದಾಚಾರ್ಯರು. ಒಂದು ಶ್ಲೋಕದೊಳಗೆ 32 ದೋಷಗಳಿವೆ. ತಮ್ಮಲ್ಲಿ 32 ಲಕ್ಷಣಗಳಿವೆ ದೇಹದಲ್ಲಿ. ಇವರು ರಚನೆ ಮಾಡಿದ ಗ್ರಂಥದಲ್ಲಿ 32 ದೋಷಗಳಿವೆ ನೋಡಿ. ಇಂತಹ ಗ್ರಂಥ ಮಂಗಲಾಚರಣದಲ್ಲಿಯೇ ಇಷ್ಟು ದೋಷ ಇದೆ ಅಂದರೆ ಮುಂದೆ ಎಷ್ಟು ದೋಷಗಳಿರ್ಬೋದು ನೋಡಿಕೊಳ್ಳಿ ಅಂತ. ಈ ರೀತಿ ಪರವಾದಿಗಳ ನಿಗ್ರಹವನ್ನು ಮಾಡುವಂತಹ ಅತ್ಯದ್ಭುತವಾದ ಸಾಮರ್ಥ್ಯ. ತಮ್ಮ ಪೂರ್ವಾವತಾರಗಳಲ್ಲಿ ಬಲದಿಂದ ಹನುಮಂತ ದೇವರಾದಾಗ, ಭೀಮಸೇನ ದೇವರಾದಾಗ ಬಲದಿಂದ ಶತ್ರುಗಳನ್ನು ಸೋಲಿಸಿದರೆ, ಇಲ್ಲಿ ಜ್ಞಾನದಿಂದ, ಜ್ಞಾನಬಲದಿಂದ ವಾದಿಗಳನ್ನು ಸೋಲಿಸಿ ಸತ್ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದಂತಹ ಮಹಾನುಭಾವರು.
ಪ್ರಶ್ನೆ ಕೇಳಿದರೂ ಉತ್ತರ ಕೊಡಲಿಕ್ಕಾಗಲಿಲ್ಲ ಅನ್ನುವ ಪ್ರಸಂಗ ಎಂದೂ ಬಂದಿಲ್ಲ. ಅದು ಹೇಗೆ ಬರುತ್ತೆ? ಅಸಂಶಯ ಸಂಶಯಚ್ಛಿತ ಗುರುರುಕ್ತೋ ಮನೀಷಿಭಿ. ಗುರು ಅಂತ ಯಾರನ್ನು ಕರಿಬೇಕು? ತನಗೆ ಸಂಶಯ ಇರಬಾರದು, ಕೇಳುವವರ ಸಂಶಯವನ್ನು ಪರಿಹಾರ ಮಾಡಿರಬೇಕು. ಅಂಥ ಗುರುಗಳು ಅಂದರೆ ವಾಯುದೇವರೇ ನಿಜವಾಗಿ ಗುರುಗಳು. ಅಸಂಶಯಾನಾಂ ಪ್ರಸಾದ ಮಾತ್ರೇಣ ಸ್ವಭಕ್ತ ಅಶೇಷ ಸಂಶಯ ಕ್ಷೇತ್ರೇಣಾಂ. ರಾಯರಂತಾರೆ ಶ್ರೀಮದಾಚಾರ್ಯರ ಬಗ್ಗೆ, ಒಂದು ಸಂಶಯ ಅವರಿಗಿಲ್ಲ, ಅವರ ಅನುಗ್ರಹ ಆದರೆ ಸಂಶಯಗಳ ಪರಿಹಾರವಾಗುತ್ತೆ, ಅವರ ಗ್ರಂಥ ಓದಿದರೆ ಸಂಶಯಗಳ ಪರಿಹಾರವಾಗುತ್ತೆ. ಅಂತಹ ಅದ್ಭುತವಾದ ಪಾಂಡಿತ್ಯ, ಜ್ಞಾನ, ಸರ್ವಜ್ಞ ಶಿಖಾಮಣಿಗಳು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಧನಮಿವ ಸಧನಾಯೇಭ್ಯೋರ್ಕಸೂನು ಪ್ರಸನ್ನ ಶರಶತಮಿವ ಪಾರ್ಥ ಸಂಯುಗಾರ್ಥಿಭ್ಯ ಉಗ್ರಹ ಅರತಿ ವಿರಹಿತ ಸೋ ನಾರತಂ ನೋದಿಶನ್ನೋ ಪ್ರತಿವಚನಮದೀನಂ ಚೋದಕೇಭ್ಯೋಖಿಲೇಭ್ಯ. ಸಾವಿರಾರು ಜನ ನೆರೆದವರು ಪ್ರಶ್ನೆ ಕೇಳಬೇಕು, ಮನಬಂದ ಪ್ರಶ್ನೆಗಳನ್ನು ಕೇಳಬೇಕು, ಮನಬಿಚ್ಚಿ ಕೇಳಬೇಕು. ಶ್ರೀಮದಾಚಾರ್ಯರು ಅವರೆಲ್ಲರ ಪ್ರಶ್ನೆಗಳಿಗೂ ಸಮರ್ಪಕ ಉತ್ತರವನ್ನು ಕೊಡಬೇಕು. ಒಬ್ಬ ಅರ್ಜುನ ಒಂದೇ ಗಾಂಡೀವ ಧನುಸ್ಸಿನಿಂದ ನೂರಾರು ಸಾವಿರಾರು ಬಾಣಗಳನ್ನು ಏಕಕಾಲಕ್ಕೆ ಬಿಡುತ್ತಿದ್ದ ಅತ್ಯದ್ಭುತವಾದ ಕೌಶಲ ಅರ್ಜುನರದು. ಕಾರಣ, ಕೇಳಿದವರಿಗೆ ಕೇಳಿದ್ದನ್ನು ದಾನ ಮಾಡುತ್ತಾ ಇದ್ದ ತನ್ನ ಎರಡೂ ಕೈಗಳಿಂದ. ಹಾಗೆ ಶ್ರೀಮದಾಚಾರ್ಯರು ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರಗಳನ್ನು ಕೊಡ್ತಾ ಇದ್ದರು ಮಹಾನುಭಾವರು. ಇದು ಶ್ರೀಮದಾಚಾರ್ಯರ ಅದ್ಭುತವಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಉತ್ತರದಾಯಿತ್ವ. ಶ್ರೀಮದಾಚಾರ್ಯರ ಗ್ರಂಥ ರಚನೆಯ ಕೌಶಲ. ಯುಗಪದ್ ರಚಯನ್ನೇನ ಚತುರಶಿಷ್ಯಾನ್ ಲೀಲಯಾ ಲೇಖಯತ್ ಖಲು. ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನವನ್ನು ರಚನೆ ಮಾಡಬೇಕಾದರೆ 4 ಅಧ್ಯಾಯಗಳು, 4 ಶಿಷ್ಯರನ್ನು ಕೂಡಿಸಿ ಏಕಕಾಲಕ್ಕೆ 4 ಅಧ್ಯಾಯಗಳನ್ನು ಪಾಠ ಹೇಳ್ತಾರೆ. 1ನೇ ಅಧ್ಯಾಯದ 1ನೇ ಶ್ಲೋಕ ಒಬ್ಬನಿಗೆ, 2ನೇ ಅಧ್ಯಾಯದ 1ನೇ ಶ್ಲೋಕ, 3, 4. ಅದು ಹೇಗೆ ತಲೆ ಓಡಬೇಕು ನೋಡಿ. ಏಕಕಾಲಕ್ಕೆ 4 ಅಧ್ಯಾಯಗಳು, ಬೇರೆ ಬೇರೆ ವಿಷಯ, ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಮುಂದಿನ ವಾಕ್ಯಗಳನ್ನು ಮಾತಾಡ್ತಾ ಹೋಗಬೇಕು ಏಕಕಾಲಕ್ಕೆ. ತಾವು ಭಾವಿ ಚತುರ್ಮುಖ ಬ್ರಹ್ಮರು, ಮುಂದೆ ಇವರೇ ಚತುರ್ಮುಖ ಬ್ರಹ್ಮರಾಗ್ತಾರೆ ಎನ್ನುವುದನ್ನು ಮಧ್ವಾಚಾರ್ಯರ ಅವತಾರದಲ್ಲಿಯೇ ತೋರಿಸಿದ ಮಹಾನುಭಾವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಒಂದು ಪ್ರಮೇಯವನ್ನು ಶ್ರೀಮದಾಚಾರ್ಯರು ಹೇಳಿದರೆ ಆ ಪ್ರಮೇಯವನ್ನು ಸಮರ್ಥನೆ ಮಾಡುವುದಕ್ಕೆ ಎಷ್ಟು ಪ್ರಮಾಣಗಳನ್ನು ಕೊಡ್ತಾರೆ. ಉಕ್ತ ಮುಕ್ತಮಭಿಧೇಯಮುತ್ತಮಂ ವೇದವಾಕ್ಯಮನುವಾದಯನ್ಮುಹು ವ್ಯಂಜಯತ್ ಸ್ಮೃತಿ ವಚೋಭಿರಂಜಸ ತಸ್ಯ ಚಾರ್ಥಮತಿಯುಕ್ತ ಯುಕ್ತಿಮತ್. ಒಂದೊಂದು ಉಪನಿಷತ್ ಭಾಷ್ಯವೋ ಬ್ರಹ್ಮಸೂತ್ರ ಭಾಷ್ಯವೋ ಯಾವುದಾದರೂ ಗ್ರಂಥವನ್ನು ತೆಗೆದುಕೊಳ್ಳಿ, ತಾವು ಒಂದು ವಿಷಯವನ್ನು ಶ್ರೀಮದಾಚಾರ್ಯರು ಹೇಳುತ್ತಾರೆ. ಜೀವಬ್ರಹ್ಮರ ಭೇದ, ಜಗತ್ತಿನ ಸತ್ಯತ್ವ, ಭಗವಂತನ ಒಂದು ವಿಶಿಷ್ಟವಾದ ಗುಣವನ್ನು ಹೇಳುತ್ತಾರೆ, ನಿರ್ದೋಷತ್ವವನ್ನು ಹೇಳುತ್ತಾರೆ. ಹೇಳಿ ಈ ವಿಷಯದಲ್ಲಿ ನಾನು ಹೇಳ್ತೇನೆ ಅಂತ ನೀವು ನಂಬುವುದಲ್ಲ, ನಂಬಿಕೆ ಇಡೋದಲ್ಲ, ಇದಕ್ಕೆ ಸ್ಮೃತಿಗಳಿವೆ, ಶ್ರುತಿಗಳಿವೆ, ಯುಕ್ತಿಗಳಿವೆ ಅಂತ ಅನೇಕ ಪ್ರಮಾಣಗಳನ್ನು ಕೊಟ್ಟು, ಅನೇಕ ಮಹಾತ್ಮರ ಪ್ರತ್ಯಕ್ಷ ಪ್ರಮಾಣವನ್ನು ಎಷ್ಟೋ ಕಡೆಗೆ ಕೊಟ್ಟು ತಾವು ಹೇಳುವ ವಿಷಯಗಳನ್ನು ಸಮರ್ಥನೆ ಮಾಡಿಕೊಡುತ್ತಾರೆ ಶ್ರೀಮದಾಚಾರ್ಯರು. ಪರಮಾತ್ಮನ ಮೂಲ ರೂಪಕ್ಕೂ ಭಗವಂತನ ಅವತಾರ ರೂಪಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಭಗವಂತನ ಸಮಗ್ರವಾದ ಶರೀರಕ್ಕೂ ಅವನ ಒಂದೊಂದು ಅಂಗಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಮೂಲ ರೂಪಕ್ಕೆ ಏನು ಶಕ್ತಿಯೋ ಅವತಾರ ರೂಪಕ್ಕೂ ಅದೇ ಶಕ್ತಿ. ಪರಮಾತ್ಮನ ಸಮಗ್ರ ಶರೀರಕ್ಕೇನು ಶಕ್ತಿಯೋ ಅವನ ಉಗುರಿಗೂ ಅದೇ ಶಕ್ತಿ ಇದೆ, ಅವನ ಕೂದಲಿಗೂ ಅದೇ ಶಕ್ತಿ ಇದೆ, ಅವನ ಯಾವುದೇ ಅಂಗಗಳಿಗೂ ಅದೇ ಶಕ್ತಿ ಇದೆ. ನೇಹ ನಾನಾಸ್ತಿ ಕಿಂಚನ. ಇದು ಶ್ರೀಮದಾಚಾರ್ಯರ ಸಿದ್ಧಾಂತ. ಇದಕ್ಕೆ ಪ್ರಮಾಣಗಳನ್ನು ಕೊಡ್ತಾರೆ. ಇದೇ ಪ್ರಮಾಣ, ನೇಹ ನಾನಾಸ್ತಿ ಕಿಂಚನ. ಭಗವಂತನ ಯಾವ ಅವಯವಗಳಲ್ಲಿಯೂ ಭೇದವಿಲ್ಲ, ವ್ಯತ್ಯಾಸ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಅದಕ್ಕೆ ಪುರಾಣಗಳ ಪ್ರಮಾಣವನ್ನು ಜೋಡಿಸ್ತಾರೆ ಶ್ರೀಮದಾಚಾರ್ಯರು.
ವಿಷ್ಣು ಪುರಾಣ ಪಂಚಮ ಅಂಶದಲ್ಲಿ ಒಂದು ಮಾತು ಬರ್ತದೆ, ಉದ್ಭವರ ಆತ್ಮನಃ ಕೇಶವು ಸಿತಕೃಷ್ಣವು ಮಹಾಮುನೇ. ಪರಮಾತ್ಮನಿಗೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು ಅವತಾರ ಮಾಡುವುದಕ್ಕೆ. ಆಗ ದೇವರು ತನ್ನ ತಲೆಯಿಂದ 2 ಕೂದಲುಗಳನ್ನು ತೆಗೆದನಂತೆ. ಒಂದು ಬಿಳಿ ಕೂದಲು, ಒಂದು ಕಪ್ಪು ಕೂದಲು. ಅದು ಲೀಲೆಯಿಂದ ಮಾಡಿಕೊಂಡ ಬಿಳಿ ಕೂದಲು, ವಯಸ್ಸಾದದ್ದಕ್ಕೆ ಬಿಳಿಯಾದ ಕೂದಲಲ್ಲ. ಅಂತೂ ನಮ್ಮ ಹಾಗೆ ದೇವರು, ನಮಗೂ ಬಿಳಿ ಕೂದಲಾಗತ್ತೆ, ದೇವರಿಗೂ ಆಗಿತ್ತು, ವಯಸ್ಸಾಗಿತ್ತು ಪಾಪ ಅಂತ ಅನ್ಕೋಬೇಡಿ. ಏಕಪ್ರಕಾರನಾಗಿದ್ದಾನೆ ಭಗವಂತ. ಅವನಲ್ಲಿ ಯಾವುದೇ ವಾರ್ಧಕ್ಯ ಇಲ್ಲ. ಮುಕ್ತರಾದ ಜೀವರಿಗೇನೆ ಮುಪ್ಪಿಲ್ಲ, ವಾರ್ಧಕ್ಯ ಇಲ್ಲ, ರೋಗ ಇಲ್ಲ. ದೇವರಿಗೆ ಎಲ್ಲಿಂದ ರೋಗ, ದೇವರಿಗೆ ಎಲ್ಲಿಂದ ಮುಪ್ಪು, ಅವನಿಗೆಲ್ಲಿಯ ವಾರ್ಧಕ್ಯದ ಲಕ್ಷಣಗಳು. ಅದು ಆನಂದ ರೂಪವಾದಂತಹ ಲೀಲಾದಿಂದ ಪರಮಾತ್ಮ ತೋರಿಸಿದಂತಹ ಶ್ವೇತಕೇಶ ಅಷ್ಟೇ. ಅದು ವಾರ್ಧಕ್ಯದ ಚಿಹ್ನವಾದ ಮಾನವರ ಶ್ವೇತಕೇಶದಂತಹ ಶ್ವೇತಕೇಶ ಅಲ್ಲ ಅದು. ಅಂತಹ ಒಂದು ಬಿಳಿ ಕೂದಲು, ಒಂದು ಕಪ್ಪು ಕೂದಲು, ಅದನ್ನು ತೆಗೆದ, ಅದನ್ನು ಅವತಾರಕ್ಕೆ ಕಳಿಸಿದ. ಆ ಬಿಳಿ ಕೂದಲೇ ಅಲ್ಲ, ಆದರೆ ಬಿಳಿ ಕೂದಲಿನ ಆವೇಶ ಇದ್ದವನೇ ಬಲರಾಮ. ಮಹಾಶಕ್ತಿ ಬಲರಾಮ ದೇವರಿಗೆ, ಪರಮಾತ್ಮನ ಸನ್ನಿಧಾನ ಮಾತ್ರ ಅಲ್ಲಿ, ಶೇಷನ ಅವತಾರ. ಕಪ್ಪು ಕೂದಲಿನ ಅವತಾರನೇ ಸಾಕ್ಷಾತ್ತಾಗಿ ಶ್ರೀಕೃಷ್ಣ ಪರಮಾತ್ಮ. ಇದನ್ನು ವಿಷ್ಣು ಪುರಾಣ ಹೇಳುತ್ತದೆ. ಇನ್ನು ಮಹಾಭಾರತ ನೋಡಿ, ಭಾಗವತ ನೋಡಿ, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆ ಏನು ಅದ್ಭುತ ನೋಡಿದ್ದೀರಿ. ವಿಶ್ವರೂಪವನ್ನು ತೋರಿಸಿದ್ದಾನೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ. ಯಥೈವ ಕೃಷ್ಣಕೇಶಸ್ಯ ಕೃಷ್ಣಸ್ಯ ಬ್ರಹ್ಮತಾಖಿಲ ದರ್ಶಿತಾ ಚೈವ ಪಾರ್ಥಾಯ ನಿಸ್ಸೀಮಾಶಕ್ತಯೋಸ್ಸಹಿ. ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರಂತಾರೆ, ದೇವರ ಮೂಲ ರೂಪಕ್ಕಿರುವ ಶಕ್ತಿ, ಅವನ ಸಮಗ್ರವಾದ ಶರೀರಕ್ಕಿರುವ ಶಕ್ತಿ ಅವನ ಒಂದೊಂದು ಅಂಗಗಳಿಗೆ ಇದೆ ಎನ್ನುವುದಕ್ಕೆ ಕೃಷ್ಣನೇ ಉದಾಹರಣೆ. ಕೃಷ್ಣ ಇವನು ಮೂಲರೂಪಿಯಾದ ಪರಮಾತ್ಮನ ಸಮಗ್ರ ಶರೀರ ಅಲ್ಲ, ಮೂಲರೂಪಿಯಾದ ಭಗವಂತನ ಒಂದು ಕಪ್ಪು ಕೂದಲಷ್ಟೇ ಕೃಷ್ಣ. ಅದಕ್ಕೆ ಕೃಷ್ಣ ಅಂತ ಹೆಸರವನಿಗೆ. ಕಪ್ಪು ಕೂದಲಿನ ಅವತಾರ ಅವನು. ಆದರೆ ತೋರಿಸಿದ ಶಕ್ತಿ, ಒಂದು ಕೂದಲಿಗೆ ಎಷ್ಟು ಶಕ್ತಿ ಇರಬೇಕು ಅಷ್ಟೇ ಶಕ್ತಿ ತೋರಿಸಿದ್ದಾನ. ವಿಶ್ವರೂಪವನ್ನು ತೋರಿಸಿದ್ದಾನೆ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಚಿತಂ ಮಹಾತ್ಮನ್. ಭೂಮಿ ಹಾಗೂ ಆಕಾಶಗಳ ಅಂತರವನ್ನು ಸಮಗ್ರವಾಗಿ ವ್ಯಾಪಿಸಿ ವಿಶ್ವವ್ಯಾಪಿಯಾಗಿ ನಿಂತು ಪರಮಾತ್ಮ ತನ್ನ ವಿಶ್ವರೂಪವನ್ನು ತೋರಿಸಿದ ಅರ್ಜುನನಿಗೆ. ಹಾಗಾದರೆ ಒಂದು ಕೂದಲು ವಿಶ್ವವ್ಯಾಪಿಯಾಗಿ ನಿಲ್ಲುವ ಶಕ್ತಿಯನ್ನು ಪಡೆದಿದೆ ಅಂತ ಅರ್ಥ ತಾನೆ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಬ್ರಹ್ಮಾದಿ ಸಕಲ ದೇವತೆಗಳು, ಋಷಿಗಳು, ಮುನಿಗಳು, ಯಕ್ಷರು, ಕಿನ್ನರರು, ನಾಗರು, ಸಿದ್ಧರು, ಸಾಧ್ಯರು, ಕಿಂಪುರುಷರು ಎಲ್ಲರೂ ಭಗವಂತನ ಶರೀರದಲ್ಲಿ ಆಶ್ರಿತರಾದದ್ದನ್ನು ಕಣ್ಣಾರೆ ಕಂಡಿದ್ದಾನೆ ಅರ್ಜುನ. ಅರ್ಜುನನ ಪ್ರತ್ಯಕ್ಷವನ್ನು ಈ ವಿಷಯದಲ್ಲಿ ಪ್ರಮಾಣವಾಗಿ ಕೊಟ್ಟು, ಮಹಾಭಾರತದ ವಚನವನ್ನೂ ಪ್ರಮಾಣವಾಗಿ ಕೊಟ್ಟು, ವಿಷ್ಣು ಪುರಾಣವನ್ನೂ ಪ್ರಮಾಣವಾಗಿ ಕೊಟ್ಟು, ಭಾಗವತವನ್ನೂ ಪ್ರಮಾಣವಾಗಿ ಕೊಟ್ಟು ಶ್ರೀಮದಾಚಾರ್ಯರು ಸಮರ್ಥನೆ ಮಾಡ್ತಾರೆ. ಪರಮಾತ್ಮನ ಸಮಗ್ರವಾದ ಶರೀರಕ್ಕಿರುವ ಶಕ್ತಿ ಅವನ ಒಂದೊಂದು ಅಂಗಗಳಿಗೂ ಇದೆ ಅನ್ನುವುದಕ್ಕಾಗಿಯೇ ವಾಮನ ರೂಪಿಯಾದ ಭಗವಂತ ತ್ರಿವಿಕ್ರಮನಾಗಿ ಬೆಳೆದು ನಿಂತಾಗ, ಅರ್ಥಾತ್ ತನ್ನ ವೃದ್ಧಿಯನ್ನು ತೋರಿಸಿದಾಗ, ಅವನ ಎಡಗಾಲಿನ ಹೆಬ್ಬೆರಳಿನ ಉಗುರಿನ ತುದಿ ತಾಕಿದ್ದಕ್ಕೆ ಬ್ರಹ್ಮಾಂಡದ ಖರ್ಪರ 100 ಕೋಟಿ ಯೋಜನದ ಸಾಲಿಡ್ ಆದಂತಹ ಖರ್ಪರ, ಗಟ್ಟಿಯಾದಂತಹ ಬ್ರಹ್ಮಾಂಡದ ಆವರಣ ಸೀಳಿ ಬ್ರಹ್ಮಾಂಡದ ಹೊರಗಿರುವ ನೀರು ಹರಿದು ಗಂಗೆಯಾಗಿ ಒಳಗೆ ಬಂತು ಅಂತ ಹೇಳ್ತಾರೆ. ಉಗುರಿಗೆ ಆ ಸಾಮರ್ಥ್ಯ ಎಲ್ಲಿಂದ ಬಂತು? ವಾಮಪಾದಾಂಗುಷ್ಠ ನಖ ನಿರ್ಭಿನ್ನೋರ್ಧ್ವಾಂಡ ಕಟಾಹ ವಿವರೇಣ ಅಂತಃಪ್ರವಿಷ್ಟಾಯ ಬಾಹ್ಯ ಜಲಧಾರ. ಇದು ಭಗವಂತನ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳು. ಮಾಡಲು ಗೊತ್ತಿಲ್ಲ ನಮಗೆ, ಓದೋದು ಬೇಡ,
ಪುಸ್ತಕ ಇಟ್ಟುಕೊಳ್ಳೋದು ಬೇಡ, ಹೆಸರು ಗೊತ್ತಿಲ್ಲ. ಎಷ್ಟು ಗ್ರಂಥಗಳ ಉದಾಹರಣೆ ಮಾಡ್ತಾರೆ ಶ್ರೀಮದಾಚಾರ್ಯ. ಎಂಥ ದೊಡ್ಡ ಆಸ್ತಿ ನಮ್ಮದು, ಅದನ್ನು ತಿಳಿಸಿಕೊಡ್ತಾರೆ. ದುರ್ದೈವಕ್ಕೆ ಆ ಎಲ್ಲ ಗ್ರಂಥಗಳು ನಮ್ಮ ಕೈಗೆ ಸಿಕ್ಕಿಲ್ಲ ಅಂದರೂ ಅದರ ಸಾರವನ್ನು, ಅವಶ್ಯಕವಾದ ಭಾಗಗಳನ್ನು ಉದ್ಧರಣೆ ಮಾಡಿ, ಕೋಟ್ ಮಾಡಿ ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ ಶ್ರೀಮದಾಚಾರ್ಯರು. ಅದೇನು ಶ್ರೀಮದಾಚಾರ್ಯರು ಅಷ್ಟಷ್ಟು ಪ್ರಮಾಣಗಳನ್ನು ಕೋಟ್ ಮಾಡಿದ್ದಾರೆ, ಅದೇ ಒಂದು ದೊಡ್ಡ ಕೋಟೆಯಾಗಿ ನಿಂತಿದೆ ಇವತ್ತು ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತದ ಭದ್ರತೆಗೆ, ರಕ್ಷಣೆಗೆ. ಅಷ್ಟು ಪ್ರಮಾಣಗಳನ್ನು ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಪಂಚರಾತ್ರ ಗ್ರಂಥಗಳು, ಉಪನಿಷತ್ತುಗಳು, ಸಂಹಿತೆಗಳು. ನಮ್ಮ ಶ್ರೀಮದಾಚಾರ್ಯರು ಇಷ್ಟು ಗ್ರಂಥಗಳ ಉದಾಹರಣೆ ಮಾಡಿ ಅಷ್ಟು ಪ್ರಾಚೀನವಾದ ಭಾರತೀಯ ತತ್ವಶಾಸ್ತ್ರಗಳ ಒಂದು ದೊಡ್ಡ ಸಾಗರವನ್ನೇ ನಮ್ಮ ಮುಂದೆ ಇಟ್ಟಿದ್ದಾರೆ. ಅಂಥ ಶ್ರೀಮದಾಚಾರ್ಯರ ಶಿಷ್ಯರಾಗಿ ಆ ಶಿಷ್ಯ ಪರಂಪರೆಯಲ್ಲಿ ಬಂದು ಅದೇನು ಗ್ರಂಥ, ಅದೇನು ತತ್ವಗಳು, ಅದೇನು ಶ್ರೀಮದಾಚಾರ್ಯರ ವ್ಯಾಖ್ಯಾನದ ಸೊಬಗು, ಇದನ್ನು ತಿಳಿಯದೆ ಕೇವಲ ಶ್ರೀಮದಾಚಾರ್ಯರನ್ನು ನಮ್ಮ ಗುರುಗಳು ಅಂತನ್ನೋ ಕಾರಣಕ್ಕೆ ಒಂದು ಕೈ ಮುಗಿದು ನಾವು ಮರೆತು ಬಿಟ್ಟರೆ ಬಹಳ ದೊಡ್ಡ ಭಾಗ್ಯದಿಂದ ನಾವು ವಂಚಿತರಾಗ್ತೇವೆ. ಶ್ರೀಮದಾಚಾರ್ಯರಿಗೇನು ಅದರಿಂದ ಹಾನಿ ಆಗೋದಿಲ್ಲ. ನಮಗೆ ಸಿಕ್ಕಿರೋ ಭಾಗ್ಯ, ನಮಗೆ ಸಿಕ್ಕಿರೋ ಆಸ್ತಿಯ ಬೆಲೆ ಎಷ್ಟಿದೆ ಅಂತ ಹೇಳಲಿಕ್ಕೂ ನಮಗೆ ಗೊತ್ತಾಗೋದಿಲ್ಲ. ಅಂಥ ದೊಡ್ಡ ಆಸ್ತಿ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ಅಂದರೆ ಅಂಥ ದೊಡ್ಡ ಆಸ್ತಿ. ನಾನು ಆಗಲೇ ಹೇಳಿದ್ನೆಲ್ಲ ಹಾಗೆ, ಯಾವುದನ್ನು ಮುಂದಿನ ಜನ್ಮಕ್ಕೆ ಪೋಸ್ಟ್ಪೋನ್ ಮಾಡಬೇಡಿ. ಇದೇ ಜನ್ಮದಲ್ಲಿ ಶ್ರವಣ ಮಾಡುವ ಮಹಾಪ್ರಯತ್ನವನ್ನು ಮಾಡಿ, ಸರ್ವಮೂಲ ಗ್ರಂಥಗಳ ಶ್ರವಣ ಮಾಡಿ, ವಿದ್ವಾಂಸರಿಂದ, ಜ್ಞಾನಿಗಳಿಂದ ಕೇಳಿರಿ, ತಿಳಿಯಿರಿ, ಸಾರವನ್ನಾದರೂ ತಿಳಿಯಿರಿ. ಬುದ್ಧಿ ಇದೆ, ಅವಕಾಶ ಇದೆ. ದೊಡ್ಡ 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 ಡಿಗ್ರಿಗಳನ್ನು ಮಾಡಿಕೊಂಡವರು ನೀವೆಲ್ಲ, ಬೇಕಾದಷ್ಟು ಸರ್ಟಿಫಿಕೇಟ್ಗಳಿವೆ, ಎಲ್ಲ ಇದೆ. ಆದರೆ ಆ ಬುದ್ಧಿ 4 ದಿನದ ಹೊಟ್ಟೆಪಾಡಿಗಾಗುವ ವಿದ್ಯೆಗೆ ಮಾತ್ರ ಉಪಯೋಗವಾಗಿದೆ. ಯಾವುದು ಜನ್ಮ ಜನ್ಮಾಂತರಗಳಿಗೂ ಬರುವ ವಿದ್ಯೆ, ಯಾವುದು ಅನಂತ ಕಾಲದ ಮೋಕ್ಷದ ಸುಖವನ್ನು ಕೊಡುವ ವಿದ್ಯೆ, ಆ ವಿದ್ಯೆಗಾಗಿ ಈ ಬುದ್ಧಿಶಕ್ತಿಯ ಉಪಯೋಗವಾಗ್ತಾ ಇಲ್ಲ. ಏನೋ ಸುಮ್ಮನೆ ಆಟ ಆಡ್ತಾ ಇದೆಯಲ್ಲೋ, ಆಟ ಆಡಿದ್ರೆ ನಿನಗೆ ಎಷ್ಟೊತ್ತು, 1 ತಾಸು 2 ತಾಸು, 1-4 ಕ್ಷಣ ಅಷ್ಟೇ ನಿನಗೆ ಮಜಾ. ಅದನ್ನೆಲ್ಲ ಮಾಡಿ ವ್ಯರ್ಥ ಕಾಲಹರಣ ಮಾಡಬೇಡ, ಅಭ್ಯಾಸ ಮಾಡು, ಇಡೀ ಜೀವನ ಸುಖವಾಗಿರೋದಕ್ಕಾಗತ್ತೆ ಅಂತ ತಂದೆ ಆಟ ಆಡಿ ವ್ಯರ್ಥ ಕಾಲಹರಣ ಮಾಡುವ ಮಕ್ಕಳಿಗೆ ಬೋಧನೆ ಮಾಡ್ತಾನೋ ಇಲ್ವೋ? ಆದರೆ ಇವತ್ತು ಚೆನ್ನಾಗಿ ಅಕಾಡೆಮಿಕ್ ಎಜುಕೇಷನ್ ಪಡೆದುಕೊಂಡಂತಹ ಗ್ರ್ಯಾಜುಯೇಟ್ ಆದ ವ್ಯಕ್ತಿಗಳನ್ನೇ ಉದ್ದೇಶಿಸಿ ಈ ಮಾತನ್ನು ಹೇಳುವ ಪ್ರಸಂಗ ಇದೆ. ಇದೇನು ಬೇಕಾದಷ್ಟು ಎಜುಕೇಷನ್ ಪಡೆದುಕೊಳ್ತಾ ಇದ್ದಾರೆ, ಇದೆಲ್ಲ ಆಟ ಇದ್ದ ಹಾಗೆ. 4 ಗಂಟೆಗಳ ಸುಖಕ್ಕಾಗಿ ಇಡೀ ಜೀವನದ ಸೌಖ್ಯಕ್ಕೆ ಸಾಧನವಾದ ವಿದ್ಯೆಯನ್ನು ಬಿಡಬೇಡ ಅಂತ ಅಪ್ಪ ಹೇಳಿದರೆ, ನಮ್ಮ ನಿಮ್ಮೆಲ್ಲರ ಅಪ್ಪನಾದ ಭಗವಂತ ಹೇಳ್ತಾನೆ, ಇದೊಂದೇ ಜೀವನಕ್ಕೆ ಉಪಯೋಗ ಬೀಳುವ, ಅದು ಕೇವಲ ಹೊಟ್ಟೆಗೆ ಹಣ ಗಳಿಸುವುದಕ್ಕೆ ಮಾತ್ರ ಉಪಯೋಗ ಬೀಳುವಂತಹ, ನೆಮ್ಮದಿಗೆ ಉಪಯೋಗ ಬೀಳುವುದಲ್ಲ, ಹೊಟ್ಟೆಗೆ ಮಾತ್ರ ಉಪಯೋಗ ಬೀಳುವ ವಿದ್ಯೆಯನ್ನು ಗಳಿಸಿ ಕಾಲಹರಣ ಮಾಡಿ ಏನು ಮಾಡ್ತೀಯೋ, ಪ್ರತಿ ಜನ್ಮಗಳಲ್ಲಿಯೂ ನಿನಗೆ ನೆಮ್ಮದಿಯನ್ನು ನೀಡುವ, ಪರಲೋಕದಲ್ಲಿಯೂ ಸುಖವನ್ನು ನೀಡುವ, ಕೊನೆಗೆ ಜನ್ಮ ಮರಣಗಳ ಚಕ್ರವನ್ನೇ ತಪ್ಪಿಸಿ ಮೋಕ್ಷವನ್ನೇ ನೀಡುವ ವಿದ್ಯೆಗಾಗಿ ಸ್ವಲ್ಪ ಹೊತ್ತಾದರೂ ಹಾಕೋ. ಆದದ್ದಾಯಿತು, ಇನ್ನಾದರೂ ಒಳ್ಳೆಯ ದಾರಿ ಹಿಡಿಯೋ ಪ್ರಾಣಿ. ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳನ್ನು ಓದದೆ ಧರೆಯೊಳಗೆ ಇದ್ದರೇನು, ಇಲ್ಲದಿದ್ದರೇನು. ಶ್ವಾಸ ಉಚ್ಛ್ವಾಸಗಳನ್ನು ನಮಗೆ ನಿಮಗೆಲ್ಲ ನೀಡಿ, ಇಂದ್ರಿಯಗಳನ್ನು ಪ್ರೇರಿಸಿ, ಮನಸ್ಸನ್ನು ಕೊಟ್ಟು, ಶಾಸ್ತ್ರಗಳನ್ನು ರಚಿಸಿ ಅನಂತ ಉಪಕಾರ ಮಾಡಿದ ಶ್ರೀಮದಾಚಾರ್ಯರ ಶಾಸ್ತ್ರ ಓದಿದರೆ ಶ್ವಾಸೋಚ್ಛ್ವಾಸ ಮಾಡ್ತಾ ಇರುವುದು ಸಾರ್ಥಕ. ತರವಹ್ಕಿನ್ನ ಜೀವಂತಿ ಭಸ್ರಾಹ್ಕಿನ್ನ ಶ್ವಸಂತ್ಯುತ.
ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶವೋಪರೇ. ಗಾಳಿ ಬಿಡೋದು ತೆಗೆದುಕೊಳ್ಳೋದು ಮಾತ್ರ ಬದುಕ? ಶ್ವಾಸೋಚ್ಛ್ವಾಸ ಮಾಡ್ತೀವಿ ಅಂದರೆ ಬದುಕೋದ ಅದು? ಭಸ್ರಾಷ್ಕಿಂ ನಶ್ವಸಂತ್ಯುತ. ಭಾಗವತ ಕೇಳ್ತದೆ, ತಿದಿಗಳು, ಕಮ್ಮಾರ ತಾನು ಕಬ್ಬಿಣದ ಕೆಲಸ ಮಾಡುವುದಕ್ಕೆ ಉಪಯೋಗಿಸುವ ಯಂತ್ರ, ಅದು ಬಿಸಿ ಕೆಂಡವನ್ನು ಹೊತ್ತಿಸುವುದಕ್ಕೆ ಗಾಳಿ ಬಿಡುವಂತಹ ಒಂದು ಚೀಲ ಇರ್ತದೆ, ಚರ್ಮದ ಚೀಲ. ಅದು ಯಾವಾಗಲೂ ಗಾಳಿ ಬಿಡತ್ತೆ, ತೆಗೆದುಕೊಳ್ಳುತ್ತೆ. ಭಸ್ರಾಷ್ಕಿಂ ನಶ್ವಸಂತ್ಯುತ. ಗಾಳಿ ತೆಗೆದುಕೊಂಡು ಬಿಡುವ ಯಂತ್ರದಂತೆ ನಿನ್ನ ಶರೀರವಾದೀತು ಎಲೆ ಮಾನವ. ಸಾಧನೆ ಮಾಡದಿದ್ದ ನಿನ್ನ ಶರೀರ ಯಾವುದಕ್ಕೆ ಬಂತು? ನೀನ್ಯಾರಿಗಾದೆಯೋ ಎಲೆ ಮಾನವ? ಯಾವುದಕ್ಕೆ ಬಂತು? ಏನು ಉಪಯೋಗ ಇದರಿಂದ? ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಶ್ರೀಮದಾಚಾರ್ಯರ ತತ್ವಜ್ಞಾನವನ್ನು ನಾವು ಜೀವನದಲ್ಲಿ ಪಡೆದುಕೊಳ್ಳಬೇಕು. ಐತರೇಯೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಎಂತಹ ಸುಂದರವಾದ ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನಿಗೆ ಸಮರ್ಥನೆ ಮಾಡಿಕೊಟ್ಟು ಅತ್ಯದ್ಭುತವಾದ ತತ್ವವನ್ನು ತಿಳಿಸಿಕೊಡುತ್ತದೆ. ಜೀವನದಲ್ಲಿ ಮಾನವನ ಮನಸ್ಸಿಗೆ ಏಕಾಗ್ರತೆಯನ್ನು ಭಂಗ ಮಾಡುವ ದೊಡ್ಡ ಉಪದ್ರವ ಅಂದರೆ ಶಬ್ದಗಳು. ಕಣ್ಣು ಮುಚ್ಚಿ ಏನೋ ಧ್ಯಾನ ಮಾಡಬೇಕು ಅಂತನ್ನುವುದರೊಳಗೆ ಯಾವುದೋ ಶಬ್ದ ಕೇಳಿಸಿದರೆ ಮನಸ್ಸು ಹೋಯಿತು ಆಚೆ. ಯಾರಾದರೂ ಶಬ್ದಗಳನ್ನು ಆಡಿದರೆ ವರ್ಣಾತ್ಮಕ ಶಬ್ದಗಳು, ಅಕ್ಷರಗಳಿಂದ ಕೂಡಿದ ಶಬ್ದಗಳನ್ನು ಮಾತಾಡಿದರೂ ಸರಿ, ಧ್ವನಿಗಳು ಬಂದರೂ ಸರಿ, ಗುಡುಗು, ಮಿಂಚು, ಸಮುದ್ರದ ಧ್ವನಿ, ಪಕ್ಷಿಗಳ ಧ್ವನಿ, ಪ್ರಾಣಿಗಳ ಚೀರಾಟ, ಒದರಾಟ, ಇವುಗಳಿಂದಲೂ ಮನಸ್ಸಿನ ಏಕಾಗ್ರತೆಗೆ ಭಂಗ ಬರುತ್ತೆ. ಅದನ್ನು ಕಂಡ ಉಪನಿಷತ್ತು ಸಕಲ ಶಬ್ದಗಳು ಭಗವಂತನ ಮಹಿಮೆಯನ್ನೇ ಕೊಂಡಾಡುತ್ತವೆ ಅಂತ ಹೇಳಿತು. ಹೇಗೆ ಅಂತ ಗೊತ್ತಾಗಲಿಲ್ಲ. ಅದನ್ನು ತೋರಿಸಿಕೊಟ್ಟ ಮಹಾಪುರುಷರು, ಭೂಮಾಪುರುಷರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಯಾವುದೇ ಶಬ್ದಗಳನ್ನು ತೆಗೆದುಕೊಳ್ಳಿ, ಆ ಎಲ್ಲ ಶಬ್ದಗಳು ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತೆ ಅಂತ ಐತರೇಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಸಮುದ್ರದ ಧ್ವನಿ, ಸಮುದ್ರದ ಬೇರೆ ಬೇರೆ ಊರುಗಳಿಗೆ, ಚೆನ್ನೈ, ಉಡುಪಿ, ಅಲ್ಲಲ್ಲಿ ಹೋಗಿರ್ತೀರಲ್ಲ ನೀವು ಸಮುದ್ರದ ಸ್ನಾನಕ್ಕೆ, ತೀರ್ಥಯಾತ್ರೆಗೆ ಹೋದಾಗ ಕನ್ಯಾಕುಮಾರಿ, ಆ ಸಮುದ್ರದ ಏನು ಶಬ್ದ, ಆ ಭೋರ್ಗರೆತ ಏನು ಹೇಳುತ್ತೆ? ಸುಮ್ಮನೆ ಶಬ್ದ ಅಷ್ಟೇ, ಅಲ್ಲೇನು ಅಕ್ಷರಗಳಿಲ್ಲ, ಏನಿಲ್ಲ. ಶ್ರೀಮದಾಚಾರ್ಯ ಅಂತಾರೆ, ಹುಂಕಾರೇಣ ಸದೈವಾಬ್ಧಿ ಸರ್ವಾಭಿಭವ ಶಕ್ತಿತಾಂ. ಸಮುದ್ರದ ಭೋರ್ಗರೆತ ಪರಮಾತ್ಮನ ಎಲ್ಲರನ್ನ ಸೋಲಿಸುವ ಏನೊಂದು ಶಕ್ತಿ ಇದೆ, ಅದರ ವರ್ಣನೆಯನ್ನು ಮಾಡುತ್ತೆ ಆ ಶಬ್ದ. ಆ ಶಬ್ದಕ್ಕೆ ಅರ್ಥ ಇದೆ. ಅದು ಧ್ವನಿ, ಅಲ್ಲಿ ವರ್ಣಗಳಿಲ್ಲ, ಆದರೆ ಆ ಧ್ವನಿಯಿಂದ ನಾದ ಅನ್ನುವ ಒಂದು ವರ್ಣದ ಅಭಿವ್ಯಕ್ತಿಯಾಗಿ ಆ ವರ್ಣ ಈ ಮಹಿಮೆಯನ್ನು ನಮಗೆ ತಿಳಿಸಿಕೊಡುತ್ತೆ ಅಂತ ಶ್ರೀಮಠ್ ಟೀಕಾಕೃತ್ಪಾದರು ಕರ್ಮನಿರ್ಣಯ ಟೀಕೆಯಲ್ಲಿ ಹೇಳ್ತಾರೆ. ನಾದೋ ನಾಮ ಮಂತ್ರಶಾಸ್ತ್ರೇ ಪ್ರಸಿದ್ಧ ವರ್ಣ. ನಾದ ಅಂತ ಒಂದು ವರ್ಣ ಇದೆ. ಆ ವರ್ಣದ ಅಭಿವ್ಯಕ್ತಿಯನ್ನು ಮಾಡಿ ಆ ವರ್ಣದ ಮೂಲಕ ದೇವರ ಸರ್ವಾಭಿಭವ ಶಕ್ತಿ, ಎಲ್ಲರನ್ನೂ ಸೋಲಿಸುವ ಶಕ್ತಿ ದೇವರಿಗಿದೆ. ಒಂದು ಸಲ ಕುಂತಿ ಕೃಷ್ಣನಿಗೆ ಕೇಳ್ತಾಳೆ, ಕೃಷ್ಣ, ಎಲ್ಲರನ್ನು ಸೋಲಿಸುವ ಶಕ್ತಿ ನಿನ್ನಲ್ಲಿದೆ ಅಂತ ನಾನು ಕೇಳಿದ್ದೇನೆ, ನೋಡಬೇಕದನ್ನು ಅಂತ. ನೋಡು, ಯಾರು ಬರ್ತಾರೋ ಬರಲಿ, ನಾನು ಸೋಲಿಸ್ತೇನೆ. ಎಲ್ಲರೂ ಕೃಷ್ಣನ ಎದುರು ಯುದ್ಧ ಮಾಡಿ ಸೋತರು. ಎಲ್ಲರೂ ಸೋತರು, ಕೌರವರು, ಪಾಂಡವರು, ಅರ್ಥಾತ್ ಭೀಮಸೇನ ದೇವರನ್ನು ಬಿಟ್ಟು. ಭೀಮಸೇನ ದೇವರ ಪಾಳಿ ಬಂತು. ಭೀಮಸೇನ ದೇವರಿಗಿಂತಲೂ ಅನಂತಪಟ್ಟು ಹೆಚ್ಚು ಕೃಷ್ಣನಿಗೆ ಬಲ, ಸಂಶಯವೇ ಇಲ್ಲ. ಆದರೆ ಪರೀಕ್ಷೆ ಮಾಡಿ ಭೀಮಸೇನ ದೇವರು ಕೃಷ್ಣ ಇಬ್ಬರ ಯುದ್ಧ ಆಗಬೇಕು, ಭೀಮಸೇನ ದೇವರನ್ನು ಸೋಲಿಸ್ಬೇಕು ಕೃಷ್ಣ, ಆಗ ಕೃಷ್ಣನಿಗೆ ಹೆಚ್ಚು ಬಲ ಇದೆ ಅಂತ ಗೊತ್ತಾಗುತ್ತೆ. ಆದರೆ ಭೀಮಸೇನ ದೇವರ ಸಂಕಲ್ಪ ಎಂದಿಗೂ ಕೃಷ್ಣನ ಎದುರು ಪಕ್ಷದಲ್ಲಿ ನಿಲ್ಲೋದಿಲ್ಲ ಅಂತ. ಪರೀಕ್ಷೆ ಮಾಡೋದು ಹೇಗೆ? ಎದುರು ನಿಂತು ಯುದ್ಧ ಆಡಿದರೆ ಸೋಲಿಸ್ಬೋದು,
ಎದುರು ನಿಂತು ನಾನು ಕೃಷ್ಣನ ಜೊತೆಗೆ ಯುದ್ಧ ಮಾಡೋದಿಲ್ಲ ಅಂತ ಅವರ ಸಂಕಲ್ಪ. ಎಂದಿಗೂ ಕೃಷ್ಣನ ಎದುರು ಯುದ್ಧ ಆಡಿಲ್ಲ. ಎಷ್ಟರ ಮಟ್ಟಿಗೆ ಭೀಮಸೇನ ದೇವರ ಧರ್ಮ ಶುದ್ಧವಾಗಿತ್ತು ಅಂದರೆ, ಗದಾಯುದ್ಧವನ್ನು ಭೀಮಸೇನ ದೇವರು ಬಲರಾಮ ದೇವರ ಹತ್ರ ಕಲಿತಾರೆ, ಕೃಷ್ಣನ ಹತ್ರ ಕಲಿಯೋದಿಲ್ಲ. ಅದ್ಯಾಕೆ? ಸರ್ವೋತ್ತಮನಾದ ಕೃಷ್ಣನ ಹತ್ರ ಪಾಠ ಕಲಿಯೋದು ಬಿಟ್ಟು ಬಲರಾಮ ದೇವರ ಹತ್ರ ಯಾಕೆ ಹೋದರು? ಶೇಷದೇವರಲ್ವಾ ಅವರು. ಅಂದರೆ ಗದಾಯುದ್ಧ ಅಂದರೆ ಹೀಗೆ ವಾಯುಸ್ತುತಿ ಪುಸ್ತಕ ಹಿಡ್ಕೊಂಡು ಪಾಠ ಹೇಳ್ತೀವಲ್ಲ, ಮಾನ್ ತಸ್ಮಾನ್, ಹಾಗೆ ಪಾಠ ಹೇಳೋದಲ್ಲ ಅದು. ಗದಾಯುದ್ಧ ಅಂದರೆ ಪ್ರಾಕ್ಟಿಕಲ್ಲಾಗಿ ಗದೆ ಇಟ್ಟುಕೊಂಡು ಗುರುಗಳ ಜೊತೆಗೆ ಯುದ್ಧ ಮಾಡಬೇಕು, ಆ ರೀತಿ ಕಲಿಸೋದು. ಕೃಷ್ಣನ ಮೇಲೆ ಕೈ ಎತ್ತಬೇಕಾಗತ್ತಲ್ಲ, ಅದು ಬೇಡ ಅಂತ ಕೃಷ್ಣನ ಹತ್ರ ಗದಾಯುದ್ಧ ಕಲೀಲೇ ಇಲ್ಲ ಭೀಮಸೇನ ದೇವರು. ಇಂತಹ ಶುದ್ಧ ಭಾಗವತ ಧರ್ಮ ಅವರು. ಬಲರಾಮದೇವರ ಹತ್ರ ಗದಾಯುದ್ಧ ಕಲಿತರು. ಬಲರಾಮದೇವರಲ್ಲಿಯೂ ಇದೀಗ ಕೇಳಿದ್ದೀರಿ, ಪರಮಾತ್ಮನ ಬಿಳಿ ಕೂದಲಿನ ಆವೇಶ ಇದೆ ಅಂತ. ಆ ಆವೇಶ ಕೆಲವೊಮ್ಮೆ ಜಾಗೃತ ಆಗ್ತಾ ಇತ್ತು, ಕೆಲವೊಮ್ಮೆ ಸುಪ್ತವಾಗಿ ಸುಪ್ತ ಅಂದರೆ ಅದು ಅನಭಿವ್ಯಕ್ತವಾಗಿತ್ತು. ಯಾವಾಗ ಜಾಗೃತ ಆಗುತ್ತೋ ಆಗ ಮತ್ತೆ ಭೀಮಸೇನ ದೇವರ ಗದಾ ಕೆಳಗಿಟ್ಬಿಡೋರು. ಅವ್ರು ಹೊಡೆದ್ರೆ ಹೊಡೆಸ್ಕೊಳ್ತಾ ಇದ್ರು ಬಲರಾಮದೇವರು. ಆ ಶುಕ್ಲಕೇಶಾವೇಶ ಸ್ವಲ್ಪ ಆಚೆಗೆ ಹೋಗಿ ಶೇಷದೇವರು ಮೇಲೆ ಬಂದರೆ ಆಗ ಎತ್ತಿದ್ರು ಭೀಮಸೇನ ದೇವರ ಗದಾ. ಶೇಷದೇವರು ಚಿಕ್ಕವರಲ್ವ, ವಾಯುದೇವರಿಗಿಂತಲೂ ಚೆನ್ನಾಗಿ ಹಾಕ್ತಿದ್ರು, ಗದಾ ಪ್ರಹಾರ ಮಾಡ್ತಿದ್ರು. ಇಂತಹ ಧರ್ಮ. ಹೀಗಾಗಿ ಕುಂತಿಯ ಎದುರಿಗೆ ಪರೀಕ್ಷೆ ಮಾಡಲು ಎಲ್ಲರೂ ಬಂದರು, ಭೀಮಸೇನ ದೇವರು ಬರಲಿಲ್ಲ. ಸಮಸ್ಯೆ ಏನಾಯಿತು ಅಂದರೆ, ಭೀಮಸೇನ ದೇವರಿಗೆ ಭಕ್ತಿ ಬಹಳ, ಆದರೆ ಕೆಲವು ಆಡಿಕೊಳ್ಳೋ ಜನ ಅಂತೂ ಭೀಮಸೇನ ದೇವರನ್ನ ಕೃಷ್ಣನಿಗೆ ಸೋಲಿಸ್ಲಿಕ್ಕೆ ಆಗಲಿಲ್ಲ, ಎಲ್ಲರನ್ನೂ ಸೋಲಿಸಿದ ಅಂತ ಒಂದು ಅಪವಾದ ಉಳಿಯುತ್ತೆ, ಕಲಂಕ. ಆ ಕಲಂಕ ಉಳಿಯಬಾರದು, ಏನು ಮಾಡಬೇಕು? ಅದಕ್ಕೆ ಭೀಮಸೇನ ದೇವರಂದರು, ನಾನು ಯುದ್ಧ ಆಡೋದಿಲ್ಲ, ಆದರೆ ನೀನು ನನಗಿಂತಲೂ ಬಲಿಷ್ಠ ಅಂತ ಕುಂತಿಗೆ ತೋರಿಸ್ಬೇಕಾಗಿದೆ, ತೋರಿಸೋಣ, ಬೇರೆ ಕೆಲಸ ಮಾಡೋಣ ಅಂತ ಕೃಷ್ಣ ರಥದಲ್ಲಿ ಕೂಡ್ತಾನೆ. ಕೃಷ್ಣನಿಗೆ ಹೇಳ್ತಾರೆ ಭೀಮಸೇನ ದೇವರು, ನಾನು ನೀನು ಕುಳಿತ ರಥದ ಗಾಲಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ತೇನೆ, ಅದನ್ನು ಬಿಡಿಸಿಕೊಂಡು ನೀನು ಓಡಿ ಹೋದರೆ, ರಥ ಸಾಗಿಸಿಕೊಂಡು ಹೋದರೆ ನನಗಿಂತಲೂ ಬಲ ಜಾಸ್ತಿ ಇದೆ ಅಂತ ಅರ್ಥ. ನಾನು ನೀನು ವಿರೋಧ ಮಾಡಿದಾಗ ಆಗಲಿಲ್ಲ, ನಾನೇನು ಮಾಡಿದ್ದೇನೆ? ಎದುರು ನಿಂತಿದ್ದೇನಾ? ಇಲ್ಲ, ನಿನ್ನ ಪಾದ ಹಿಡ್ಕೊಂಡು ಹಾಗಷ್ಟೇ. ನೀನು ಕುಳಿತ ರಥದ ಗಾಲಿ ಹಿಡ್ಕೊಳ್ಳೋದು ಅಂದರೆ ನಿನ್ನ ಪಾದ ಹಿಡಿದ ಹಾಗೆ. ಈ ಕಡೆಗೆ ಭಕ್ತಿಯಿಂದ ನಿನ್ನ ಪಾದವನ್ನು ಹಿಡಿದ ರೀತಿಯಲ್ಲಿ ಗಾಲಿಯನ್ನು ನಾನು ಹಿಡಿತೇನೆ, ನೀನು ಬಿಡಿಸಿಕೊಂಡು ಹೋದರೆ ನಿನ್ನ ಬಲನೂ ಗೊತ್ತಾಯಿತು, ನಾನು ನಿನ್ನ ಎದುರು ಪಕ್ಷದಲ್ಲಿ ನಿಂತಾಗೂ ಆಗಲಿಲ್ಲ ಅಂತ ಕೃಷ್ಣ ಅನಾಯಾಸವಾಗಿ ಭೀಮಸೇನ ದೇವರ ಕೈಯನ್ನು ಬಿಡಿಸಿಕೊಂಡು ವೇಗದಿಂದ ರಥವನ್ನು ಓಡಿಸಿಕೊಂಡು ಹೋಗ್ತಾನೆ. ಎಲ್ಲರಿಗಿಂತಲೂ ಬಲ ಕೃಷ್ಣನಲ್ಲಿ ಇದೆ, ಎಲ್ಲರನ್ನು ಸೋಲಿಸುವ ಶಕ್ತಿ ಪರಮಾತ್ಮನಲ್ಲಿದೆ ಅಂತ ಕುಂತಿ ಕಣ್ಣಾರೆ ಕಂಡು ಆನಂದ ಪಡ್ತಾಳೆ. ಇದು ಅವತಾರ ಕಾಲದಲ್ಲಿ ತೋರಿಸಿದ್ದಷ್ಟೇ. ಜರಾಸಂಧನ ಪ್ರಸಂಗದಲ್ಲಿಯೂ ಒಂದೊಂದು ಬಾರಿ ಜರಾಸಂಧ ಬಂದ ಅಂದರೆ 23 ಅಕ್ಷೌಹಿಣಿ ಸೈನ್ಯ ಕರೆದುಕೊಂಡು ಬರ್ತಿದ್ದ. 18 ಅಕ್ಷೌಹಿಣಿ ಸೈನ್ಯದ ಯುದ್ಧ ಮಹಾಭಾರತದ ಕಾಳಗ. ಕೌರವ ಪಾಂಡವರ ಯುದ್ಧ ಇಡೀ ಜಗತ್ ಪ್ರಸಿದ್ಧ, ದೊಡ್ಡ ಯುದ್ಧ, ಅದೇನು ದೊಡ್ಡ ಮಹಾಭಾರತ ಅಂತಾರೆ. ಆದರೆ ಮಹಾಭಾರತದ ಯುದ್ಧ ಭಾಳ ಸಣ್ಣದು, 18 ಅಕ್ಷೌಹಿಣಿ ಸೈನ್ಯ, ಅದರಲ್ಲಿ 7 ಅಕ್ಷೌಹಿಣಿ ಪಾಂಡವರದು, 11 ಅವರದು. ಆದರೆ ಇಲ್ಲಿ 18 ಸಲ ಯುದ್ಧಕ್ಕೆ ಬಂದಿದ್ದಾನೆ ಜರಾಸಂಧ, ಒಂದೊಂದು ಸಲನೂ 23 ಅಕ್ಷೌಹಿಣಿ ಸೈನ್ಯ ತೆಗೆದುಕೊಂಡು ಬಂದಿದ್ದಾನೆ. ಇದಕ್ಕಿಂತ ದೊಡ್ಡದು ರಾಮರಾವಣರ ಯುದ್ಧ, ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಂತ. ಅದಂತೂ ಬಹಳ ದೊಡ್ಡದು. ಮಹೌಘ 36,000 ಮಹೌಘ ಸಂಖ್ಯೆಯ ಅಕ್ಷೌಹಿಣಿ ಸೈನ್ಯ ಇತ್ತು. 36,000 ಮಹೌಘ ಸಂಖ್ಯೆ. ಮಹೌಘ ಸಂಖ್ಯೆ ಅಂದರೆ ಬಹಳ ದೊಡ್ಡದು. 100 ಲಕ್ಷ ಅಂದರೆ 1 ಕೋಟಿ, 1 ಲಕ್ಷ ಕೋಟಿ ವೃಂದ, 1 ಲಕ್ಷ ವೃಂದ ಮಹಾವೃಂದ, 1 ಲಕ್ಷ ಮಹಾವೃಂದ ಪದ್ಮ, ಎಲ್ಲ 1 ಲಕ್ಷ ಜಾಸ್ತಿ ಅಂತ ಇಟ್ಕೊಳ್ಳಿ. ಪದ್ಮ, ಮಹಾಪದ್ಮ, ಖರ್ವ, ಮಹಾಖರ್ವ, ಸಮುದ್ರ, ಓಘ, ಮಹೌಘ, ಇವೆಲ್ಲ 1 ಲಕ್ಷ ಪಟ್ಟು ಹೆಚ್ಚಾಗ್ತಾ ಹೋಗ್ತದೆ, ಮಲ್ಟಿಪ್ಲೈ ಆಗಿ. ಅಷ್ಟು ಅಕ್ಷೌಹಿಣಿ ಸಂಖ್ಯೆಯ ಸೈನ್ಯ ರಾವಣನ ಸೈನ್ಯ ಇತ್ತು. ಸೋಲಿಸಿದವರು ಯಾರು? ಕೊಂದವರು ಯಾರು? ಒಬ್ಬ ರಾಮ. ರಾಮನ ಸೈನ್ಯ ಅಲ್ಲ, ಒಬ್ಬ ರಾಮ. ರಾಮ ಪುರಸ್ತಾತ್ ಪರತೋಪಿ ರಾಮ, ರಾಮ ಪರಂದಿಕ್ಷು ವಿದಿಕ್ಷು ರಾಮ.
ರಾಮೈರನಂತೈರಿತಿ ವಿಶ್ವರೂಪ ನಿಘ್ನನ್ ಅರಾತೀನ್ ವಿರರಾಜರಾಮ. ಒಬ್ಬ ಶ್ರೀರಾಮಚಂದ್ರ ಆ 36,000 ಮಹೌಘ ಸಂಖ್ಯೆಯ ಸೈನ್ಯವನ್ನು ಒಂದು ಕ್ಷಣದಲ್ಲಿ ಸಂಹಾರ ಮಾಡಿದ್ದಾನೆ. ಎಲ್ಲರನ್ನ ಸೋಲಿಸುವ ಶಕ್ತಿ ಶ್ರೀರಾಮಚಂದ್ರನಲ್ಲಿ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಗಿದೆ? ಮೂಲರೂಪಿಯಾದ ಭಗವಂತ ಒಂದು ಕಡೆಗೆ ಹೇಳ್ತಾನೆ ಋಗ್ವೇದದಲ್ಲಿ, ಅಭೀದಮೇಕಮೇಕೋ ಅಸ್ಮಿ ನಿಶ್ಶಾಳಭೀದ್ವಾ ಕಿಮುತ್ರಯಃ ಕರಂತಿ ಖಲೇನ ಪರ್ಷಾನ್ ಪ್ರತಿಹನ್ಮಿ ಭೂರಿ ಕಿಂ ಮಾ ನಿಂದಂತಿ ಶತ್ರವೋ ನಿಂದ್ರಾಹ. ಋಗ್ವೇದದಲ್ಲಿ ಹೇಳ್ತಾನೆ ಪರಮಾತ್ಮ, ಶತ್ರುಗಳು ಪರಮಾತ್ಮನ ನಿಂದೆ ಮಾಡುವುದಕ್ಕೆ ಬಂದರೆ, ಮೂರ್ಖರೇ ಯಾಕೆ ನನ್ನ ನಿಂದೆ ಮಾಡ್ತೀರಿ? ನನ್ನನ್ನು ಸೋಲಿಸ್ಲಿಕ್ಕೆ ಬರ್ತೀರಾ? ನಿಮ್ಮನ್ನೆಲ್ಲ ಒರಳಿನಲ್ಲಿ ಧಾನ್ಯ ಹಾಕಿ ಕುಟ್ಟಿ ಪುಡಿ ಮಾಡುವಂತೆ ಪುಡಿ ಮಾಡುತ್ತೇನೆ. ಖಲೇನ ಪರ್ಷಾನ್ ಪ್ರತಿಹನ್ಮಿ ಭೂರಿ. ಯಾಕೆ ನನ್ನನ್ನು ನಿಂದೆ ಮಾಡಿ ನರಕದಲ್ಲಿ ಬೀಳ್ತೀರಾ? ಪರಮಾತ್ಮನ್ ನೀನು ಒಬ್ಬನು, ನಮ್ಮ ಏನಿದ್ರೂ ನಮ್ಮದು ಮೆಜಾರಿಟಿ ಇದೆ, ಜನಸಂಖ್ಯೆ ಬಹಳ, ಜನಬಲ ಬಹಳ ಇದೆ, ನಾವೆಲ್ಲ ಸೇರಿ ನಿನ್ನ ಜೊತೆಗೆ ಯುದ್ಧ ಮಾಡ್ತೇವೆ ಅಂದರೆ ದೇವರೇನು ಉತ್ತರ ಕೊಡ್ತಾನೆ ಗೊತ್ತಾ? ಅಭೀದಮೇಕಮೇಕೋ ಅಸ್ಮಿ ನಿಶ್ಶಾಳಭೀದ್ವಾ ಕಿಮುತ್ರಯಃ ಕರಂತಿ. ಒಂದಲ್ಲ, ಇಂತಹ 1 ಜಗತ್ತು, 2 ಜಗತ್ತು, 3 ಜಗತ್ತು, 4, 8 ಕೋಟಿ, ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿರುವ ಅನಂತಾನಂತ ಜೀವರಾಶಿಗಳೆಲ್ಲರೂ ಸೇರಿ ಒಟ್ಟು ಬಂದರೆ, ಈಗಿರೋದು ಒಂದೇ ಬ್ರಹ್ಮಾಂಡ, ಹಿಂದೆ ಅನಂತ ಬ್ರಹ್ಮಾಂಡಗಳಾಗಿವೆ, ಮುಂದೆ ಅನಂತ ಆಗ್ತವೆ, ಅದೆಲ್ಲ ಸೇರಿ ಹೇಳೋದಾದರೆ ಅತೀತ ಅನಾಗತ ಅನಂತ ಕೋಟಿ ಬ್ರಹ್ಮಾಂಡಗಳಲ್ಲಿರುವ ಅನಂತ ಜೀವರಾಶಿಗಳು ಒಂದು ಸಂಘ ಮಾಡಿ, ಏನು ಸಂಘ? ವಿಷ್ಣು ದ್ವೇಷಿ ಸಂಘ, ವಿಷ್ಣು ಶತ್ರು ಸಂಘ ಅಂತ ಮಾಡಿಕೊಂಡು ನೀವೆಲ್ಲ ಸೇರಿ ಬಂದರೂ ಪುಡಿ ಪುಡಿ ಮಾಡಿ ಹಾಕ್ತೇನೆ ಅಂತಾನೆ ಪರಮಾತ್ಮ. ಇದು ದೇವರ ಶಕ್ತಿ. ಈ ಶಕ್ತಿಯನ್ನು ಕೊಂಡಾಡುವುದು ಯಾವುದು? ಸಮುದ್ರದ ಭೋರ್ಗರೆತ. ಸಮುದ್ರಕ್ಕೆ ಹೋಗೋದು, ಒಂದು ಸ್ವಲ್ಪ ಆಚೆ ಈಚೆ ತಿರುಗಾಡೋದು, ಫೋಟೋ ತಗೊಳ್ಳೋದು, ಮೊಬೈಲ್ ಹಿಡ್ಕೊಂಡು, ಐಸ್ ಕ್ರೀಮ್ ಇರುತ್ತೆ ತಿಂದುಬಿಡೋದು, ಮನೆಗೆ ಬಂದು ಬೀಳೋದು. ಇದಕ್ಕೆ ಸಮುದ್ರಕ್ಕೆ ಹೋಗೋದು. ಹೋಗಲಿ ಬೇರೆಯವರು, ಅದಕ್ಕೋಸ್ಕರ ಸಮುದ್ರಕ್ಕೆ ಶ್ರೀಮದಾಚಾರ್ಯರ ಶಿಷ್ಯರಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಇಂತಹ ದಿವ್ಯ ತತ್ವಜ್ಞಾನದ ಪರಂಪರೆಯಲ್ಲಿ ಬಂದು ಅದೇನು ಸಮುದ್ರ, ಅದರ ಶಬ್ದ ಏನು, ಆ ನೀರೇನು, ಭಗವಂತನಿಗೂ ಅದಕ್ಕಿರುವ ಸಂಬಂಧ ಏನು, ಇದನ್ನು ಅರ್ಥ ಮಾಡಿಕೊಳ್ಳದೆ ಸಮುದ್ರಕ್ಕೆ ಹೋಗಿ ಬಂದ ಮಾಧ್ವ ಅವನು ಹೇಗೆ ಮಾಧ್ವನಾದನು? ನಿಜವಾದ ಮಧ್ವಾಚಾರ್ಯರ ಭಕ್ತರಾಗಿ ಸಮುದ್ರ ನೋಡಿದಾಗ ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅನಂತ ಗುಣಗಳ ಸಾಗರ ದೇವರು ಅಂತ ಆ ದೇವರ ಸ್ಮರಣೆ ಬರಬೇಕು ಒಂದು ಕಡೆಗೆ. ಆ ಭೋರ್ಗರೆತ ದೇವರ ಎಲ್ಲರನ್ನ ಸೋಲಿಸುವ ಶಕ್ತಿಯನ್ನು ಬಣ್ಣಿಸ್ತದೆ ಅಂತನ್ನುವುದು ಮತ್ತೊಂದು ಕಡೆಗೆ ತಲೆಯಲ್ಲಿ ಬರಬೇಕು. ಈ ಸಮುದ್ರದ ಕಣಗಳಲ್ಲಿ ತುಂಬಿದ್ದಾನೆ ಪರಮಾತ್ಮ ಅಂತನ್ನುವ ಚಿಂತನೆ ಇನ್ನೊಂದು ಕಡೆಗೆ ಮೇಲೆ ಏಳಬೇಕು. ಆಗ ಶ್ರೀಮದ್ ಆಚಾರ್ಯರ ಶಿಷ್ಯರಾದದ್ದು ಸಾರ್ಥಕ. ಸಮುದ್ರದೊಳಗೆ ಪರಮಾತ್ಮ ಒಂದು ಅಗ್ನಿಯನ್ನಿಟ್ಟಿದ್ದಾನೆ. ಕ್ಷಾರಾಬ್ಧಿ ಸಂಗತ ಮಹಾಜಲಪಾತ್ರವಾಡವಾಗ್ನಿಸ್ವರೂಪ ಪರಮಾಣುಗತಾಣುರೂಪ ವ್ಯಾಕೃತಾಂಬರಗತ ಪರಿಮೇಯ ರೂಪ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಶ್ರೀಮದ್ ಆಚಾರ್ಯರು ಕರ್ಮನಿರ್ಣಯದಲ್ಲಿ ಹೇಳುವ ಮಾತನ್ನು ಯಾದವಾರ್ಯರು ತಮ್ಮ ಸ್ತೋತ್ರದಲ್ಲಿ ಹೇಳುತ್ತಾರೆ. ಪರಮಾತ್ಮ ಸಮುದ್ರ ಮಧ್ಯದಲ್ಲಿ ಒಂದು ತರಹದ ವಿಶಿಷ್ಟವಾದಂತಹ ಅಗ್ನಿಯನ್ನಿಟ್ಟಿದ್ದಾನೆ ಅನ್ನೋದಕ್ಕೆ ಸಮುದ್ರ ಒಂದು ಕಂಟ್ರೋಲ್ ಒಳಗಿದೆ. ತನ್ನ ಎಲ್ಲೆಯನ್ನು ಮೀರಿ ಬರೋದಿಲ್ಲ. ಎಷ್ಟೇ ನೀರುಗಳಿದ್ರೂ ಅದೆಲ್ಲವನ್ನು ಅದು ಒಂದು ಲೆವೆಲ್ ದಾಟಿ ಹೋಗದೇ ಇರೋ ಹಾಗೆ ಆ ಶಾಖ, ಆ ಬಿಸಿ ಅದು ಸಮುದ್ರದ ಒಳಗೆ ಅದೆಲ್ಲವನ್ನೂ ಹಿಡಿದುಕೊಂಡಿಟ್ಟಿದೆ. ಅಂತಹ ಒಂದು ಅಗ್ನಿಯನ್ನು ಸಮುದ್ರದ ಮಧ್ಯದಲ್ಲಿ ಭಗವಂತ ಇಟ್ಟಿದ್ದಾನೆ ಅಂತ ಅದರ ನೆನಪಾಗಬೇಕು ಸಮುದ್ರ ನೋಡಿದಾಗ. ಶ್ರೀಮದಾಚಾರ್ಯರ ಕರ್ಮನಿರ್ಣಯವನ್ನು ಓದಿದ ವ್ಯಕ್ತಿಗೆ ಐಸ್ ಕ್ರೀಮ್ ತಿಂದು ಬಂದರೆ ಏನು ಉಪಯೋಗ?
ಭೇಲ್ಪುರಿ ತಿಂದು ಬಂದರೆ ಏನು ಉಪಯೋಗ? ಶ್ರೀಮದಾಚಾರ್ಯರು ಐತರೇಯದಲ್ಲಿ ಹೇಳ್ತಾರೆ, ಹುಂಕಾರೇಣ ಸದೈವಾಬ್ಧಿ ಸರ್ವಾಭಿಭವ ಶಕ್ತಿತಾಂ. ಮೇಘಗಳ ಧ್ವನಿ, ಮೇಘದಲ್ಲಿರುವಂತಹ ಧ್ವನಿ ಅದು ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳುತ್ತದೆ. ಎಲ್ಲರನ್ನ ಸೋಲಿಸುವ ಶಕ್ತಿಯನ್ನು ಸಮುದ್ರ ಹೇಳಿದರೆ, ಸರ್ವೋತ್ತಮತ್ವವನ್ನು ಹರಿಸರ್ವೋತ್ತಮ ಉಪನ್ಯಾಸದಲ್ಲಿ ಪಂಡಿತರು ಹೇಳೋದಲ್ಲ, ಮೇಘದ ಧ್ವನಿ ಭಗವಂತನ ಸರ್ವೋತ್ತಮತ್ವವನ್ನು ಹೇಳುತ್ತದೆ. ಇದೆಲ್ಲ ಬಿಟ್ಬಿಡಿ. ಯಾವಾಗೋ ಒಮ್ಮೆ ಮೇಘದ ಧ್ವನಿ ಮಳೆಗಾಲದಲ್ಲಿ ಕೇಳಿಸ್ಲಿಕ್ಕೆ ಸಿಗತ್ತೆ. ಸಮುದ್ರಕ್ಕೆ ಹೋದರೆ ಸಮುದ್ರ, ಅದರೊಳಗೆ ನೀವಂತೂ ಸಮುದ್ರದಿಂದ ಭಾಳ ದೂರ ಇದ್ದೀರಿ, ಬಹಳ ಅಲ್ಲದೆ ಇದ್ದರೂ ಸ್ವಲ್ಪ ಅಂತೂ ದೂರ ಇದ್ದೀರಿ, 3 ತಾಸು ಹೋಗಬೇಕು ಉಡುಪಿಗೆ. ಬಿಟ್ಬಿಡಿ. ಮನೆಯಲ್ಲಿ ಘಂಟಿ ಅಂತೂ ಬಾರಿಸ್ತೀರ, ಢಣ 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 ಢಣ. ಏನದು ಘಂಟಿ? ಏನು ಘಂಟಿ? ಏನು ಹೇಳಿ, ಘಂಟಿ ಏನು? ಶ್ರೀಮದಾಚಾರ್ಯರು ಹೇಳುತ್ತಾರೆ, ತದಪೇಕ್ಷೆಯ ಅನ್ಯ ನೀಚತ್ವಂ ಘಂಟಾದ್ಯ ಸ್ವರಿತಾತ್ಮಕಃ. ಘಂಟಾನಾದದ ಅರ್ಥವನ್ನು ಇವತ್ತು ಯಾವ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದಿಲ್ಲ? ಯಾರ ಆಸ್ತಿಕರ ಮನೆಯಲ್ಲಿ, ನಮ್ಮ ಹಿಂದೂ ಸಮಾಜದ ಯಾವ ಆಸ್ತಿಕರ ಮನೆಯಲ್ಲಿ ಘಂಟಾನಾದ ಇಲ್ಲ? ಇವತ್ತು ಎಲ್ಲರ ಮನೆಯಲ್ಲಿ ಘಂಟಾನಾದ ಇದೆ. ಸಮಗ್ರ ಆಸ್ತಿಕ ಸಮಾಜದೊಳಗಿರುವ ಈ ಘಂಟಾನಾದದ ಹಿನ್ನೆಲೆಯನ್ನು ಹೇಳಿದ ಆಚಾರ್ಯರು ಮಾತ್ರ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾತ್ರ. ತದಪೇಕ್ಷೆಯ ಅನ್ಯ ನೀಚತ್ವಂ ಘಂಟಾದ್ಯ ಸ್ವರಿತಾತ್ಮಕಃ. ಘಂಟೆಯ ಅರ್ಥ ಏನು ಅಂದರೆ, ಯಾರ ಎದುರಿಗೆ ಘಂಟೆ ಬಾರಿಸ್ತಾ ಇದ್ದೇವೆ ಅವರಿಗಿಂತಲೂ ನಾವು ಚಿಕ್ಕವರು ಅಂತ ಅರ್ಥ. ನೀನು ದೊಡ್ಡವ, ನಾನು ನಿನಗಿಂತಲೂ ಚಿಕ್ಕವ, ಅದನ್ನು ತೋರಿಸುವುದಕ್ಕೆ ಘಂಟೆ ಬಾರಿಸು. ನೋಡಿ, ಘಂಟೆ ಬಾರಿಸುವಾಗ ಕೈನೂ ಕೂಡ ಹೇಗಿರುತ್ತೆ, ಶಬ್ದದ ಅರ್ಥ ಶ್ರೀಮದಾಚಾರ್ಯರು ಹೇಳಿದ್ದು, ಆ ಸಂಕೇತವೂ ಹೇಗಿದೆ ನೋಡಿ. ಘಂಟೆ ಹೇಗೆ ಬಾರಿಸೋದು? ದೇವರೇ, ನಿನ್ನಲ್ಲಿ ಅನಂತ ಜ್ಞಾನ ಇದೆ, ನನ್ನಲ್ಲಿ ಇಲ್ಲ. ಅನಂತ ಆನಂದ ನಿನ್ನಲ್ಲಿದೆ, ನನ್ನಲ್ಲಿಲ್ಲ. ಅನಂತ ಶಕ್ತಿ ನಿನ್ನಲ್ಲಿ, ನನ್ನಲ್ಲಿಲ್ಲ. ಅನಂತ ಜೀವರಾಶಿಗಳು ನಿನ್ನ ದಾಸರು, ನನಗ್ಯಾರೂ ಅಲ್ಲ. ನೀನು ಸರ್ವೋತ್ತಮ, ನಾನು ದಾಸ ಅನ್ನುವುದು ಇದು ಶ್ರೀಮದಾಚಾರ್ಯರು ಹೇಳಿದ್ದಲ್ಲ ಮತ್ತೆ ಇದು. ಯಾಕಂದರೆ ಹೀಗೆ ಹೇಳಿದರೆ ಹೀಗೆ ಹೊಡಿತಾರಲ್ಲ ಘಂಟೆ, ಆವಾಗ ಈ ಅರ್ಥ ಇಲ್ಲ ಅಂತ ಆಗತ್ತೆ. ಅದಲ್ಲ, ಇದು ನಾವು ಕೇವಲ ಊಹೆ ಮಾಡಿಕೊಳ್ಳೋದು, ಚಿಂತನೆ ಮಾಡೋದಷ್ಟೇ. ಶ್ರೀಮದಾಚಾರ್ಯರು ಹೇಳೋದು ಧ್ವನಿಯಿಂದ ಸೂಚಿತವಾಗುವಂತಹ ಅಭಿಪ್ರಾಯವನ್ನು ಶ್ರೀಮದಾಚಾರ್ಯರು ಹೇಳಿದ್ದು. ದೇವರು ಸರ್ವೋತ್ತಮ, ನಾವು ದೇವರ ದಾಸರು, ಇದು ಘಂಟಾನಾದದ ಅರ್ಥ. ಈಗೇನು ಅನೌನ್ಸ್ ಮಾಡಿದರು ವ್ಯವಸ್ಥಾಪಕರು, ಎಲ್ಲರೂ ಮೊಬೈಲು ಸ್ವಿಚ್ ಆಫ್ ಮಾಡಿ ಸೈಲೆಂಟ್ ಇಡಿ. ಯಾಕೆ? ಅದು ಒದರ್ಕೊಂಡ್ರೆ ಏನಾಗ್ತಿತ್ತು? ಪೀಠದ ಮೇಲೆ ಕುಳಿತು ಪ್ರವಚನ ಮಾಡುವವರಿಗೆ ಅಗೌರವ, ಆ ಶಾಸ್ತ್ರದ ಒಂದು ಘನತೆಗೆ ಅದು ತಿರಸ್ಕಾರ, ಅದಾಗಬಾರದು. ಅದಕ್ಕಾಗಿ ಧ್ವನಿ ಮಾಡಬೇಡಿ ಅಂತ ಅಲ್ವಾ? ಹಾಗಾದರೆ ಇಲ್ಲೇ ನಿಮಗೆ ಗೊತ್ತಾಯಿತು ಶ್ರೀಮದಾಚಾರ್ಯರು ಹೇಳೋ ವಿಷಯ ಎಷ್ಟು ಪ್ರಾಮಾಣಿಕ ಅಂತ. ಹಾಗಾದರೆ ದೊಡ್ಡವರು ಮಾತನಾಡುವಾಗ, ದೊಡ್ಡವರಿರುವಾಗ ಚಿಕ್ಕವರು ಧ್ವನಿ ಮಾಡಬಾರದು. ಯಾಕೆ? ಧ್ವನಿ ಮಾಡಿದರೆ ಧ್ವನಿ ಏನು ಹೇಳುತ್ತೆ? ಮೇಲ್ಕುಳಿತವರು ದೊಡ್ಡವರು, ಮೇಲ್ಕುಳಿತವರು ಅಂದರೆ ನಾವೊಬ್ಬರೇ ಅಂತ ಅರ್ಥದಲ್ಲಿ ಅಲ್ಲ, ಉಳಿದವರು ಚಿಕ್ಕವರು. ಹಾಗಾದರೆ ಚಿಕ್ಕವರು ಧ್ವನಿ ಮಾಡಿ ಅದಕ್ಕೆ ವ್ಯತ್ಯಯವನ್ನು ಮಾಡಿದರೆ ತಿರಸ್ಕಾರವಾಗುತ್ತೆ. ಮಂಗಳಾರತಿ ಮಾಡುವಾಗ ಮಾಡಬಹುದು ದೇವರಿಗೆ, ಆದರೆ ಶಾಸ್ತ್ರವನ್ನು ಉಪದೇಶ ಮಾಡುವಾಗ ಧ್ವನಿ ಮಾಡಬಾರದು. ಅದೇ ವಿಪರೀತ ನೋಡಿ. ಈಗ ನೀವೆಲ್ಲ ಕುಳಿತಿರ್ತೀರ, ದೊಡ್ಡ ಜ್ಞಾನಿಗಳು ಬರ್ತಾರೆ, ಬರುವಾಗ ಝಂಟೆ ಬಾರಿಸ್ಕೊಂಡು ಅವರನ್ನು ಕರ್ಕೊಂಡು ಬರ್ತಾರೆ, ವಾದ್ಯಗಳನ್ನು ಬಾರಿಸ್ತಾ ಕರ್ಕೊಂಡು ಬರ್ತಾರೆ. ಯಾಕೆ ಕರ್ಕೊಂಡು ಬರ್ತಾರೆ? ಕುಳಿತವರಿಗಿಂತಲೂ ಅವರು ದೊಡ್ಡವರು ಅಂತ. ಇಲ್ಲಿ ಆಗ ಯಾರೂ ಕೂಡ ಯಾಕೆ ಧ್ವನಿ ಮಾಡಿದಿರಿ ಅಂತ ಕೇಳೋದಿಲ್ಲ. ಆದರೆ ದೊಡ್ಡವರು ಕುಳಿತಾಗ ಒಬ್ಬ ಚಿಕ್ಕವ ಧ್ವನಿ ಮಾಡ್ತಾ ಬಂದಂದರೆ ಯಾಕೆ ಗಲಾಟೆ ಮಾಡ್ತೀಯ, ಸುಮ್ಮನೆ ಇರು ಅಂತ ಬೈತಾರೆ. ಏನು ತೋರಿಸುತ್ತೆ ಇದರಿಂದ? ಆ ಧ್ವನಿ ವ್ಯಕ್ತಿಯ ದೊಡ್ಡಸ್ತಿಕೆಯನ್ನು ತೋರಿಸ್ತದೆ. ದೊಡ್ಡಸ್ತಿಕೆ ಇದ್ದರೆ ಅದು ಭೂಷಣ, ಇಲ್ಲದಿರುವಾಗ ಧ್ವನಿ ಮಾಡಿದರೆ ಅದು ದೂಷಣ, ಅದು ಭೂಷಣ ಅಲ್ಲ. ನಾವು ದೇವರ ಎದುರಿನಲ್ಲಿ ಧ್ವನಿ ಮಾಡುವುದು ಯಾಕೆ ಅಂದರೆ, ಈ ದೇವರು ಎಲ್ಲರಿಗಿಂತಲೂ ದೊಡ್ಡವ, ಎಲ್ಲರೂ ಅವನಿಗಿಂತಲೂ ಚಿಕ್ಕವರು ಅನ್ನುವುದನ್ನು ಚಿಂತನೆ ಮಾಡುವುದಕ್ಕೆ ಘಂಟೆಯನ್ನು ಬಾರಿಸುವುದು.
ಬೇರೆ ಉದ್ದೇಶವೂ ಇದೆ. ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ ಕುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಆದರೆ ಘಂಟೆಯ ಧ್ವನಿ ಮಾತ್ರ ಕೇಳಿ ಅವುಗಳು ಓಡಿ ಹೋಗ್ತವೆ ಅಂತ ತಿಳ್ಕೋಬೇಡಿ. ಭೂತಪ್ರೇತ ಪಿಶಾಚಗಳೆಲ್ಲ ಘಂಟಾಧ್ವನಿಯಿಂದ ಧ್ವನಿ ಕೇಳಿ ಗಾಬರಿಯಾಗಿ ಮಾತ್ರ ಓಡಿ ಹೋಗೋದಲ್ಲ. ಆ ಘಂಟೆಯ ಧ್ವನಿಯಿಂದ ದೇವರ ಸರ್ವೋತ್ತಮತ್ವದ ಚಿಂತನೆ ಬಂದಾಗ ಸರ್ವೋತ್ತಮನಾದ ಭಗವಂತನಿಗೆ ನಾವು ಶರಣು ಹೋಗಿದ್ದೇವೆ ಎನ್ನುವುದು ತಿಳಿದು ಅವು ಓಡಿ ಹೋಗ್ತವೆ. ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ. ಅರ್ಜುನ ಕೃಷ್ಣನಿಗೆ ಹೇಳುವ ಮಾತು ಭಗವದ್ಗೀತೆಯಲ್ಲಿ, ನಿನ್ನ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಿದರೆ, ಕೀರ್ತನ ಮಾಡಿದರೆ ಎಲ್ಲ ರಾಕ್ಷಸರು ಭೂತ ಪ್ರೇತ ಪಿಶಾಚಗಳು ದೂರ ಓಡುತ್ತವೆ ಅಂತ. ಮತ್ತು ಬರೀ ಗಂಟೆ ಬಾರಿಸಿದರೆ ದೂರ ಓಡುತ್ತವಂತಾರಲ್ಲ ನೋಡಿ, ಶ್ರೀಮದಾಚಾರ್ಯರ ಮಾತನ್ನು ಜೋಡಿಸಿದರೆ ಹೇಗೆ ಸೊಗಸಾಗಿ ಭಗವದ್ಗೀತೆಯ ವ್ಯಾಖ್ಯಾನವಾಗತ್ತೆ. ಹಾಗಾದರೆ ಗಂಟೆ ಬಾರಿಸಿದರೆ ಭೂತಗಳು ಹೋಗ್ತವೆ ಅಂತ ಶ್ಲೋಕ ಹೇಳುತ್ತೆ ಪ್ರಮಾಣ ವಚನ. ದೇವರ ಸರ್ವೋತ್ತಮತ್ವದ ಕೀರ್ತನೆಯಿಂದ ಭೂತಪ್ರೇತಗಳು ದೂರ ಆಗುತ್ತೆ ಅಂತ ಅರ್ಜುನ ಹೇಳ್ತಾನೆ. ಇದೆರಡು ಒಂದಾಯ್ತಲ್ಲ ಈಗ. ಯಾಕೆ? ಘಂಟಾನಾದದ ಅರ್ಥವು ದೇವರ ಸರ್ವೋತ್ತಮತ್ವವೇ. ಘಂಟೆ ಬಾರಿಸಿದರೆ ದೇವರ ಸರ್ವೋತ್ತಮತ್ವವನ್ನು ನಾವು ಹೊಗಳಿದಂತೆ, ಹೊಗಳಿದರೆ ಎಲ್ಲ ಭೂತಪ್ರೇತಗಳ ಮಾದೆ ದೂರವಾಗತ್ತೆ ಅಂತ ಅರ್ಜುನ ಹೇಳ್ತಾನೆ. ಈ ರೀತಿ ಶ್ರೀಮದಾಚಾರ್ಯರು ಹೇಳುವಂತಹ ಪ್ರಮಾಣಗಳು ಮತ್ತು ಶ್ರೀಮದಾಚಾರ್ಯರು ತಮ್ಮ ವಾಕ್ಯದಿಂದ ಹೇಳಿದ್ದಲ್ಲ, ಇವೆಲ್ಲವನ್ನೂ ಭಗವಂತನ ವಚನಗಳನ್ನೇ ಉದಾಹರಿಸಿ ನಮಗೆ ತಿಳಿಸಿಕೊಡ್ತಾರೆ. ಮೂಷಕ ಇದು ಧ್ವನಿಗಳ ಅರ್ಥ. ಇನ್ನು ಒಂದೊಂದು ಶಬ್ದಗಳನ್ನು ಉದಾಹರಣೆಗೆ ತೋರಿಸ್ತಾರೆ. ನಾರಾಯಣ, ಕೃಷ್ಣ ಇದೆಲ್ಲ ನಿಮಗೆ ಹೇಳಬೇಕಾಗಿಲ್ಲ, ಗೊತ್ತು. ಮೂಷಕ ಅಂದರೆ ಇಲಿ. ಇಲಿಗೆ ಮೂಷಕ ಅಂತಾರೆ ಸಂಸ್ಕೃತದಲ್ಲಿ. ಮೂಷಕ ಇದು ದೇವರ ಹೆಸರು ಅಂದರು ಶ್ರೀಮದಾಚಾರ್ಯ. ಅಲ್ರಿ, ಇಲಿ ಇದು ಸಾಮಾನ್ಯ ಕ್ಷುದ್ರವಾದ ಪ್ರಾಣಿ, ಅದನ್ನು ಹೇಳುವ ಶಬ್ದದೆ. ಹೌದು, ಮೂಷಕ ಅಂದ್ರೇನು? ಮೋಷಣಾತ್ ಮೂಷಕಃ. ಮೋಷಣ ಅಂದರೆ ಕಳ್ಳತನ ಮಾಡುವವರಿಗೆ ಮೂಷಕ ಅಂತ ಕರೆಯೋದು. ಒಳ್ಳೆ ಕಳ್ಳ ಅದು ಇಲಿ. ರಾತ್ರಿ ಹೊತ್ತು ನೀವೇನಾದರೂ ಇಟ್ಟಿದ್ದರೆ ಬಟ್ಟೆಗಳನ್ನು ಅಥವಾ ತಿಂಡಿ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗುತ್ತೆ. ಬಟ್ಟೆ ಇಟ್ಟಿದ್ದರೆ ಕಡ್ದು ಹಾಕ್ತದೆ, ತಿಂಡಿ ಇಟ್ಟಿದ್ದರೆ ತಿಂದು ಮುಗಿಸ್ತದೆ, ಕಳ್ಳತನ ಮಾಡುತ್ತೆ. ಅದಕ್ಕಾಗಿ ಅದು ಮೂಷಕ. ನೋಡಿ, ಇಲಿಗೆ ಮೂಷಕ ಅಂತಾರೆ ಅಂತ ಎಲ್ಲರಿಗೂ ಗೊತ್ತು. ಯಾಕೆ ಅಂತ ಗೊತ್ತಿಲ್ಲ. ಕಳ್ಳತನ ಮಾಡೋದಕ್ಕೆ ಅದು ಮೂಷಕ ಅಂತ ಶ್ರೀಮದಾಚಾರ್ಯರು ಹೇಳಿದರು. ಹೇಳೋದಷ್ಟೇ ಅಲ್ಲ, ನಿಜವಾಗಿ ಮೂಷಕ ಯಾರು ಅಂದರೆ ಭಗವಂತ. ಅದ್ಯಾಕೆ ಪರಮಾತ್ಮ ಮೂಷಕ? ನಾರಾಯಣೋ ನಾಮ ನರೋ ನರಾಣಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ನಾರಾಯಣನಷ್ಟು ದೊಡ್ಡ ಕಳ್ಳ ಯಾರೂ ಇಲ್ಲ ಅಂದರು ಶ್ರೀಮದಾಚಾರ್ಯ. ಯಾಕೆ? ಉಳಿದವರು ದುಡ್ಡು ಕದೀತಾರೆ, ಬಂಗಾರ ಬೆಳ್ಳಿ ಕದೀತಾರೆ, ಇಲಿ ತಿಂಡಿ ಬಟ್ಟೆ ಇವುಗಳನ್ನು ಕದಿಯತ್ತೆ. ಆದರೆ ನಾರಾಯಣ ಇದ್ದಾನಲ್ಲ, ಒಂದು ಸಲ ನಾರಾಯಣ ಅಂತ ಹೆಸರು ಹೇಳಿದರೆ ಸಾಕು, ಎಷ್ಟೆಷ್ಟೋ ಜನ್ಮಗಳಲ್ಲಿ ಮಾಡಿದ ಪಾಪವನ್ನೇ ಕದ್ದು ತೆಗೆದುಕೊಂಡು ಹೋಗಿಬಿಡ್ತಾನೆ. ಆದ್ದರಿಂದ ಅವನು ಬಹಳ ದೊಡ್ಡ ಕಳ್ಳ ಅಂತ. ಆದ್ದರಿಂದ ಪರಮಾತ್ಮನಿಗೆ ಮೂಷಕ. ನೋಡಿ, ಮೂಷಕ ಅನ್ನುವ ಹೆಸರನ್ನು ಎಷ್ಟು ಸೊಗಸಾಗಿ ದೇವರಲ್ಲಿ ಶ್ರೀಮದಾಚಾರ್ಯರು ಸಮನ್ವಯ ಮಾಡ್ತಾರೆ ಐತಿರೇಯ ಭಾಷ್ಯದಲ್ಲಿ. ಅಲ್ಲಿ ಒಂದು ಸ್ವಾರಸ್ಯ ನೋಡಿ. ಇಲಿ ಏನು ಮಾಡುತ್ತೆ? ಬಟ್ಟೆ ತೆಗೆದುಕೊಂಡು ಹೋದಂತಹ ಇಲಿ ಆ ಬಟ್ಟೆಯನ್ನು ಕತ್ತರಿಸಿ ಎಸೆಯುತ್ತೆ ಅಷ್ಟೇ. ಬಟ್ಟೆಯನ್ನು ಕತ್ತರಿಸಿ ಎಸೆದು ಬಿಡುತ್ತೆ. ಪುಸ್ತಕ, ಬಟ್ಟೆ, ಅದರಿಂದ ಅದಕ್ಕೇನು ಲಾಭ ಇಲ್ಲ. ಯಾಕಂದರೆ ನಿಮ್ಮ ತಲೆಯಲ್ಲಿ ಒಂದು ವಿಚಾರ ಬರ್ಬೋದಲ್ಲ, ಒಬ್ಬೊಬ್ಬ ಜೀವನು ಅನಂತ ಪಾಪಗಳನ್ನು ಮಾಡಿದ್ದಾನೆ. ನಾಮಸ್ಮರಣೆ ಮಾಡಿದರೆ ಅವರ ಪಾಪಗಳನ್ನೆಲ್ಲ ದೇವರು ಕಳ್ಳತನ ಮಾಡ್ತಾನೆ ಅಂದರೆ, ಅನಂತ ಜೀವರು ನಾಮಸ್ಮರಣೆ ಮಾಡಿದರೆ ಅವರೆಲ್ಲರ ಪಾಪಗಳನ್ನು ದೇವರು ಕದ್ದು ತೆಗೆದುಕೊಂಡು ಹೋದ ಅಂದರೆ ಅವನೊಳಗೆ ಎಷ್ಟು ಪಾಪ ಇರಲಿಕ್ಕಿಲ್ಲ. ಎಂಥ ಪಾಪಿಷ್ಠ ದೇವರು ಅಂತ. ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೂ ಶ್ರೀಮದಾಚಾರ್ಯರು ಈ ಸಣ್ಣ ಮಾತನ್ನು ಹೇಳಿದರು. ಮೋಷಣಾನ್ ಮೂಷಕ ಅಂದರು. ಇಲಿ ಇದ್ದ ಹಾಗೆ ಅಂದರು. ಇಲಿ ಏನು ಮಾಡ್ತದೆ?
ಅಂದರೆ ನಿಮ್ಮದೆಲ್ಲ ಬಟ್ಟೆಯನ್ನು ಕದ್ದುಕೊಂಡು ಹೋಗಿದೆ ಅಂತ ಆ ಇಲಿ ಒಂದು ತನ್ನದೇ ಆದ ಮನೆ ಮಾಡ್ಕೊಂಡಿರ್ತಲ್ಲ, ಬಿಲ, ಸೀರೆಗಳು, ರೇಷ್ಮೆ ಮಡಿಗಳು, ದೊಡ್ಡ ದೊಡ್ಡ ಪುಸ್ತಕಗಳು ಎಲ್ಲ ಒಳಗಿರತ್ತ, ಅಲ್ಲಿ ಏನಿರೋದಿಲ್ಲ. ಅಲ್ಲಿ ನಿಮ್ಮದನ್ನು ಕತ್ತರಿಸಿ ಹಾಳು ಮಾಡೋದಷ್ಟೇ ಇಲಿಯ ಕೆಲಸ ಹೊರತು ತಾನೇನು ತೊಗೊಂಡು ಇಟ್ಕೊಳ್ಳೋದಿಲ್ಲ. ಹಾಗೆ ದೇವರು ಎಂಥ ಕಳ್ಳ ಅಂದರೆ ತೊಗೊಂಡು ಹೋಗಿ ಇಟ್ಕೊಳ್ಳೋಕ್ಕಲ್ಲ, ಅಲ್ಲ, ನಿಮ್ಮ ಪಾಪಗಳನ್ನು ಕತ್ತರಿಸಿ ಅಲ್ಲೇ ಎಸೆದು ಹೋಗುವಂತಹ ಕಳ್ಳ ಅವನು. ಅವನೊಳಗೆ ಯಾವುದೇ ಪಾಪಗಳಿರೋದಿಲ್ಲ, ಅವನು ಪಾಪಿಷ್ಟ ಆಗೋದಿಲ್ಲ. ಅಂದರೆ ಬರೀ ಇಲಿ ದೇವರು ಬೇರೆ ಏನಲ್ವಾ. ಮಾರ್ಜಾರ ಅಂದರೆ ಬೆಕ್ಕು, ರ್ಯಾಟು ಕ್ಯಾಟು. ಮಾರ್ಜಾರ ಅಂದರೆ ಬೆಕ್ಕು, ಬೆಕ್ಕು ಮಾರ್ಜಾರ ಅಂದರೂ ದೇವರೇ. ಯಾಕೆ? ಮಾರಯಿತ್ವಾ ಜರಯತಿ, ಜಗತ್ತನ್ನೆಲ್ಲ ಸಂಹಾರ ಮಾಡಿ ತನ್ನ ಹೊಟ್ಟೆಯೊಳಗೆ ಹಾಕಿಕೊಂಡು ಜೀರ್ಣ ಮಾಡಿಕೊಳ್ತಾನೆ. ಮಾರ್ ಕೊಂದು, ಜರ ಜೀರ್ಣ ಮಾಡಿಕೊಳ್ತಾನೆ, ಮಾರ್ಜಾರ. ಹೀಗೆ ಒಂದೊಂದು ಶಬ್ದಗಳನ್ನು. ತೃಣ, ತೃಣ ಅಂದರೆ ಹುಲ್ಲು. ತಾರಯತಿ, ನಮ್ಮೆಲ್ಲರನ್ನ ಸಂಸಾರದಿಂದ ದಾಟಿಸ್ತಾನೆ, ಆದ್ದರಿಂದ ತೃಣ. ಹೀಗೆ ಒಂದೊಂದು ಶಬ್ದಗಳಿಗೆ ಭಗವಂತನಲ್ಲಿ ಸಮನ್ವಯವನ್ನು ಮಾಡ್ತಾರೆ ಶ್ರೀಮದಾಚಾರ್ಯರು. ಹೇಳ್ತಾ ಹೋದರೆ ಹೊತ್ತಿಲ್ಲ. ಇದು ಶ್ರೀಮದಾಚಾರ್ಯರ ಸಾಹಿತ್ಯ, ಇದು ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳ ವಿಶ್ವರೂಪ. ಈಗ ನಾನು ತೋರಿಸಿದ್ದು ವಿಶ್ವರೂಪ ಅಲ್ಲ, ಈಗ ತೋರಿಸಿದ್ದು ಒಂದು ಪರಮಾಣು. ಆ ವಿಶ್ವರೂಪವನ್ನು ತೋರಿಸುವ ಯೋಗ್ಯತೆ ನಮ್ಮಂಥವರದಲ್ಲ. ಪದ್ಮನಾಭ ತೀರ್ಥರಂತಹ ಮಹಾನುಭಾವರು, ಟೀಕಾಕೃತ್ಪಾದರಂತಹ ಮಹಾಜ್ಞಾನಿಗಳು ಅದನ್ನು ತೋರಿಸಬೇಕು. ನಾವೆಲ್ಲ ಅವರು ತೋರಿಸಿದ್ದರೊಳಗಿನ ಲೇಷವನ್ನು ತಿಳಿಯುವ ಪ್ರಯತ್ನ ಮಾಡಬೇಕಷ್ಟೇ. ಎಷ್ಟೋ ಜನ್ಮಗಳಲ್ಲಿ ಪ್ರಯತ್ನ ಮಾಡಿದರೆ ಒಂದು ಲೇಷ ನಮಗೆ ತಿಳಿಯುವುದಕ್ಕೆ ಸಾಧ್ಯ ಇದೆ. ಅಂತಹ ಪಾಮರರು ನಾವು. ಇಂತಹ ಅದ್ಭುತವಾದ ಶ್ರೀಮದಾಚಾರ್ಯರ ದಿವ್ಯವಾದ ಗ್ರಂಥಗಳು, ಅವರ ಲೀಲೆಗಳೂ ಅದ್ಭುತ, ಅವರು ತೋರಿಸಿದ ಸಾಮರ್ಥ್ಯವೂ ಅತ್ಯದ್ಭುತ. ಅಂತಹ ಶ್ರೀಮದಾಚಾರ್ಯರ ಶಿಷ್ಯರಾಗಿ ನಾವು ಶ್ರೀಮದಾಚಾರ್ಯರ ಶಾಸ್ತ್ರಗಳನ್ನು ಓದುವ ಶುಭ ಸಂಕಲ್ಪ ಮಾಡಿ ಮಹಾಪ್ರಯತ್ನವನ್ನು ಮಾಡಬೇಕು. ರೋಹಿಣಿ ನಕ್ಷತ್ರ ಇವತ್ತು ನಾವು ಮಾಡಿದ ಸಂಕಲ್ಪ, ಅದು ರೋಹಿಣಿ ಉತ್ತರೋತ್ತರದಲ್ಲಿ ಅಭಿವೃದ್ಧಿ ಹೊಂದುವಂತೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಮಹಾನಂದ ತೀರ್ಥಸ್ಥಯೇ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯಾಃ ನರಾಂತಾಃ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸದೀತಿ. ಶ್ರೀಮದಾಚಾರ್ಯರ ಭಾಷ್ಯವನ್ನು ಓದಿದ್ದಕ್ಕೆ ಸಣ್ಣ ಪುಟ್ಟ ಫಲಗಳಲ್ಲ, ಮೋಕ್ಷವೇ ಮಹಾಫಲ. ಅಂತಹ ಮಹಾಫಲಪ್ರದವಾದ ಶ್ರೀಮದಾಚಾರ್ಯರ ಶಾಸ್ತ್ರಗಳ ಅಧ್ಯಯನವನ್ನು ಯಥಾಶಕ್ತಿಯಾಗಿ ಮಾಡೋಣ. ಆ ಭಾಗ್ಯವನ್ನು ದೇವರು ನಮಗೂ ನಿಮಗೂ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.